ಸೊ ಓಕೆ, ನೆನ್ನೆ ಹೇಳಿದ ತರನೇ ಇವತ್ತು ನಿಮ್ಗೆ ಏನೇನ್ ಡೌಟ್ಸ್ ಇರುತ್ತೆ ಅದೆಲ್ಲ ಲಾಸ್ಟ್ ಅಲ್ಲಿ ಕೇಳ್ಬೋದು. ಇವಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ ಇವತ್ತು ಬಂದ್ಬಿಟ್ಟು ಸೆಕೆಂಡ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ. ನಿನ್ನೆ ಕರೆಕ್ಟ್ ಆಗಿ ಡೀಪ್ ಡೌನ್ ಆಗಿ ನಾವು ರೋಡ್ ಮ್ಯಾಪ್ ನ ಡಿಸ್ಕಸ್ ಮಾಡಿದ್ವಿ ಕ್ಲೀನ್ ಆಗಿ. ಯಾವ ಫಾಲೋ ಮಾಡಬೇಕು, ಯಾವ ರೂಟ್ ನ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಂಡಿದೀನಿ. ಇವತ್ತು ಹೊಸದಾಗಿ ಬಂದಿರೋರು ಕೂಡ ನಿನ್ನೆ ಮಾಡಿರೋದನ್ನ ಯೂಟ್ಯೂಬ್ ಅಲ್ಲಿ ನಾನು ರೆಕಾರ್ಡಿಂಗ್ಸ್ ಹಾಕಿದ್ದೀನಿ. ದತ್ತು ಅವರೇ ಆನೋಟೇಷನ್ ಮಾಡೋದನ್ನ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಮೀಟಿಂಗ್ ಇಂದ ಕಿಕ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ನಾನೇನು ಮಾಡೋಕ್ಕಾಗ್ತಿಲ್ಲ, ಆನೋಟೇಷನ್ ಆಫ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಗೆ. ದತ್ತು ಅವರೇ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಡೈರೆಕ್ಟ್ ಕಿಕ್ಕೇನೆ, ತಲೆನೇ ಕೆಡ್ಸ್ಕೊಬಿಡಿ. ಸೊ ಓಕೆ. ಸೊ ಇವತ್ತು ಕರೆಕ್ಟ್ ಆಗಿ ನಾವು ಏನು ನಿನ್ನೆ ಸ್ಟೆಪ್ಸ್ ನ ಡಿಸ್ಕಸ್ ಮಾಡಿದ್ಮೇಲೆ ಫೋರೆಕ್ಸ್ ಟ್ರೇಡಿಂಗ್ದು ಬೇಸಿಕ್ಸ್ ನ ನಾವು ಇವತ್ತು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಇದ್ರಲ್ಲಿ ಏನೇನಿರುತ್ತೆ ಅಂದ್ರೆ ನಿಮ್ಗೆ ಏನೇನ್ ಟರ್ಮಿನಾಲಜೀಸ್ ಬರುತ್ತೆ, ಯಾವುದೇ ಮಾರ್ಕೆಟ್ ಇರ್ಲಿ ಅದ್ ಬಿಟ್ಟು ಸಪರೇಟ್ ಆಗಿ ಏನೇನ್ ಟರ್ಮಿನಾಲಜೀಸ್ ಬರುತ್ತೆ, ಮತ್ತೆ ಇನ್ನ ಬೇಸಿಕ್ ಆಗಿ ಏನೇನ್ ತಿಳ್ಕೊಬೇಕು ನೀವು ಫೋರೆಕ್ಸ್ ಟ್ರೇಡಿಂಗ್ ಬಗ್ಗೆ, ಅದನ್ನೆಲ್ಲ ಈ ಕ್ಲಾಸಲ್ಲಿ ನೋಡ್ಕೊಂತ ಹೋಗೋಣ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಏನಪ್ಪಾ ಟ್ರೇಡಿಂಗ್ ಅಂದ್ರೆ ಏನು, ಬರೀ ಬೈಯಿಂಗ್ ಸೆಲ್ಲಿಂಗ್ ಅಲ್ಲ. ಸೊ ಎಲ್ಲಾ ನೋಡಿದ್ವಿ. ಜೊತೆಗೆ ನಾವು ಮೇಜರ್ ಪೇರ್ಸ್, ಮೈನರ್ ಪೇರ್ಸ್, ಸುಮ್ನೆ ಓವರ್ ವ್ಯೂ ಆಗಿ ಎಲ್ಲಾ ನೋಡಿದ್ವಿ. ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗದಿರೋರು ದಯವಿಟ್ಟು ಮತ್ತೆ ಹೋಗಿ ಫಸ್ಟ್ ವಿಡಿಯೋನೇ ಮತ್ತೆ ನೋಡಿ, ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಸಿಗುತ್ತೆ. ಮತ್ತೆ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ ಅಂತ ಹೇಳಿದ್ದೆ. ಸೊ ನಾನ್ ಕೇಳ್ತಾ ಇರೋದು ಇವಾಗ, ಸೊ ಮೀಟಿಂಗ್ ಚಾಟ್ ಅಲ್ಲಿ ಎಲ್ಲ ರಿಪ್ಲೈ ಮಾಡಿ, ಯಾರ್ಯಾರು ಟ್ರೇಡಿಂಗ್ ವ್ಯೂ ನ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರಿ, ಅಟ್ಲೀಸ್ಟ್ ಟ್ರೈ ಮಾಡಿದ್ರಿ, ಏನಾದ್ರು ಗೊತ್ತಾಯ್ತಾ? ಇಲ್ಲ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇದೆ ಅಂತ ಹೇಳಿದೀನಿ ಹೆಂಗ್ ಸೆಟಪ್ ಮಾಡೋದು ಅಂತ, ಅದನ್ನಾದ್ರೂ ನೋಡಿದ್ರ ಹೋಗಿ ಯಾರಾದ್ರೂ? ಓಕೆ, ನೈಸ್. ತುಂಬಾ ಜನ ನೋಡಿದೀರಾ. ನೋಡದೆ ಇರೋರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಫಸ್ಟ್ ನಿಮ್ಗೆ ಟ್ರೇಡಿಂಗ್ ವ್ಯೂ ಯೂಸ್ ಮಾಡಕ್ ಬರ್ಬೇಕು. ಇಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ನಿಮಗ್ ಗೊತ್ತಾಗಲ್ಲ, ನಾವೇನ್ ತೋರ್ಸುದ್ರು ಸುಮ್ನೆ ಡೌಟ್ ಅಲ್ಲೇ ಇರ್ತೀರಾ. ಸೊ ಫಸ್ಟ್ ನೀವು ನಾಳೆ ಹೋಗಿ ಟ್ರೇಡಿಂಗ್, ಇವತ್ತು ಸಂಜೆ ಅಟ್ಲೀಸ್ಟ್ ಮಾಡಿಲ್ದೇ ಇರೋ ಟ್ರೇಡಿಂಗ್ ವ್ಯೂ ನ ಡೌನ್ಲೋಡ್ ಮಾಡ್ಕೊಂಡು ಹೆಂಗ್ ಯೂಸ್ ಮಾಡೋದು ಅಂತ ಯೂಟ್ಯೂಬ್ ನೋಡ್ಬಿಟ್ಟು ಕಲ್ತ್ಕೊಳ್ಳಿ. ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ನಾಳೆಯಿಂದ ತೆಗ್ದು 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 ಮತ್ತೆ ಮತ್ತೆ. ಸೊ ಓಕೆ, ಇವಾಗ ನೋಡೋಣ, ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ ನ ಕ್ಲೀನ್ ಆಗಿ. ಇವತ್ತು ನಾವು ಕ್ಲೀನ್ ಆಗಿ ಫೋರ್ ಎಕ್ಸ್ ಬೇಸಿಕ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಏನೇನ್ ಬೇಕು ನಿಮ್ಗೆ ಫೋರ್ ಎಕ್ಸ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಅದು ಮುಂಚೆ ನಾವು ಓವರ್ ವ್ಯೂ ಆಗಿ ಎಲ್ಲಾ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಇವಾಗ ನಾವು ಕಂಪ್ಲೀಟ್ ಫೋರ್ ಎಕ್ಸ್ ಟ್ರೇಡಿಂಗ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಿದೀವಿ ಇಲ್ಲಿಂದ. ಸೊ ಏನಪ್ಪ ಫೋರ್ ಎಕ್ಸ್ ಟ್ರೇಡಿಂಗ್ ಅಂದ್ರೆ? ಫೋರ್ ಎಕ್ಸ್ ಟ್ರೇಡಿಂಗ್ ಅಂದ್ರೆ ಏನಿಲ್ಲ, ನೀವು ಇಂಡಿಯಾದಿಂದ ಯು ಎಸ್ ಹೋಗ್ತೀನಿ, ಅಮೆರಿಕಾಗ್ ಹೋಗ್ತೀನಿ ಅಂದ್ರೆ ನಿಮ್ಮ ಹತ್ರ ಇಲ್ಲಿ ಇಂಡಿಯನ್ ರುಪೀಸ್ ಇರುತ್ತೆ. ಆ ರುಪೀಸ್ ನ ನೀವು ಯು ಎಸ್ ಅಲ್ಲಿ ಹೋಗಿ ಅದನ್ನ ಯೂಸ್ ಮಾಡಕ್ ಆಗುತ್ತಾ? ಆಗಲ್ಲ. ಸೊ ನೀವೇನ್ ಮಾಡ್ತೀರಾ, ಯು ಎಸ್ ಡಾಲರ್ ನ ನೀವು ಪರ್ಚೇಸ್ ಮಾಡ್ತೀರಾ ಅಲ್ಲಿ ಹೋಗಿ. ಆಗೇನಾಗುತ್ತೆ, ನಿಮ್ ಇಂಡಿಯನ್ ರುಪೀಸ್ ವ್ಯಾಲ್ಯೂ ಮತ್ತೆ ಯು ಎಸ್ ಡಾಲರ್ಸ್ ವ್ಯಾಲ್ಯೂ ಏನು, ಆ ಕನ್ವರ್ಷನ್ ರೇಟ್ ಇರುತ್ತೆ, ಅದ್ ಕನ್ವರ್ಟ್ ಮಾಡಿ ನಿಮ್ಗೆ ಆ ಕರೆನ್ಸಿಲಿ ಇಂಡಿಯನ್ ಕರೆನ್ಸಿಗೆ ಎಷ್ಟು ಬರುತ್ತೆ ಅಷ್ಟು ಕೊಡ್ತಾರೆ. ಸೊ ಇದೇ ಫೋರೆಕ್ಸ್ ಎಕ್ಸ್ಚೇಂಜ್, ಫಾರಿನ್ ಎಕ್ಸ್ಚೇಂಜ್. ಸೊ ಫಾರಿನ್ ಎಕ್ಸ್ಚೇಂಜ್ ನೇ ಫೋರೆಕ್ಸ್ ಟ್ರೇಡಿಂಗ್ ಅಂತ ಕರೆಯೋದು. ಓಕೆನಾ? ಅದನ್ನ ನಾವು ಆ ಕರೆನ್ಸಿ ಡಿಫ್ರೆನ್ಸಸ್ ನ ನಾವು ಇಲ್ಲಿ ಟ್ರೇಡ್ ಮಾಡ್ತೀವಿ. ಇಷ್ಟೇ ಸಿಂಪಲ್. ಫೋರೆಕ್ಸ್ ಟ್ರೇಡಿಂಗ್ ಏನಪ್ಪಾ? ಫಾರಿನ್ ಎಕ್ಸ್ಚೇಂಜ್ ಕರೆನ್ಸೀಸ್ ಇರುತ್ತಲ್ಲ, ಅವುಗಳ ಮಧ್ಯೆ ಫ್ಲಕ್ಚುಯೇಷನ್ಸ್ ಆಗೋದನ್ನ ನಾವು ಟ್ರೇಡ್ ಮಾಡ್ತೀವಿ. ಅದೇ ಫೋರೆಕ್ಸ್ ಟ್ರೇಡಿಂಗ್, ಇನ್ನೇನು ಇಲ್ಲ, ಬೇರೆ ಏನು ಇಲ್ಲ ಎಕ್ಸ್ಟ್ರಾ. ಸೊ ಅದ್ರಲ್ಲಿ ಹೆಂಗಪ್ಪ ಟ್ರೇಡ್ ಮಾಡಕ್ಕಾಗುತ್ತೆ? ಈ ಕರೆನ್ಸಿ ಡಿಫ್ರೆನ್ಸಸ್ ಇರುತ್ತಲ್ಲ, ಈಗ ಎಕ್ಸಾಂಪಲ್ ಎರಡು ಪೇರ್ ಇರುತ್ತೆ ಫೋರೆಕ್ಸ್ ಅಲ್ಲಿ. ನೋಡಿ, ಯು ಎಸ್ ಡಿ ಐ ಎನ್ ಆರ್, ನೀವು ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ ತೋರಿಸ್ತಾ ಇದೆ ಇಲ್ಲಿ, ಯು ಎಸ್ ಡಿ ಐ ಎನ್ ಆರ್ ಅಂತ ಇದೆ. ಇವಾಗ ಜಸ್ಟ್ ಅದೊಂದು ಎಕ್ಸಾಂಪಲ್ ತಗೊಂಡ್ರೆ ನೀವು, ಏನಾದ್ರೂ ಇವತ್ತಿನ ದಿನ $1 ರುಪೀಸ್, $1ಗೆ ಇಂಡಿಯನ್ ರುಪೀಸ್ 83 ರೂಪಾಯಿ ಇತ್ತು, ನಾಳೆ ಅಷ್ಟರಲ್ಲಿ ಅದು 84 ರೂಪಾಯಿ ಆಗುತ್ತೆ. ಸೊ ಇಲ್ಲೇನಾಯ್ತು, $1 ಜಾಸ್ತಿ ಆಯ್ತು, $1 $1 ಜಾಸ್ತಿ ಆಯ್ತು ಇಂಡಿಯನ್ ರುಪೀಸ್. ಈ ಫ್ಲಕ್ಚುಯೇಷನ್ಸ್ ಏನಿದೆಯಲ್ಲ, ಇಲ್ಲಿ $1 ಮೂವ್ ಆಯ್ತು. ಈ ತರ ರುಪೀಸು ಪೈಸೆ ಗಟ್ಲೆ ಎಷ್ಟು ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಂದ್ರೆ ಪ್ರತಿ ಮಿಲಿ ಸೆಕೆಂಡ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಆ ಫ್ಲಕ್ಚುಯೇಷನ್ಸ್ ನೇನೆ ಚಾರ್ಟ್ ಅಲ್ಲಿ ನಾವು ನೋಡಕ್ಕಾಗೋದು. ಸೊ ಏನು ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಏನ್ ಈ ತರ ಈಗ ಗೋಲ್ಡ್ ಚಾರ್ಟ್ ಓಪನ್ ಮಾಡಿದೀನಿ. ಈ ಗೋಲ್ಡ್ ಚಾರ್ಟ್ ಅಲ್ಲಿ ಏನ್ ಆಗ್ತಾ ಇದೆಯಲ್ಲ, ಗೋಲ್ಡ್ ರೇಟ್ ಎಕ್ಸ್ ಎ ಯು ಎಸ್ ಡಿ ಅಂದ್ರೆ ಗೋಲ್ಡ್ ರೇಟ್, ಯು ಎಸ್ ಡಾಲರ್ಸ್ ಅಂದ್ರೆ ಯು ಎಸ್ ಡಾಲರ್ಗೆ ಅಷ್ಟು, ಗೋಲ್ಡ್ಗೆ ಇಷ್ಟು, ಒಂದು 10 ounce ಆಫ್ ಗೋಲ್ಡ್ಗೆ ಇಷ್ಟು ಡಾಲರ್ಸ್ ನಡೀತಾ ಇದೆ. ಇದು ಪ್ರತಿ ಸೆಕೆಂಡ್, ಪ್ರತಿ ಮಿಲಿ ಸೆಕೆಂಡು ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಈ ಫ್ಲಕ್ಚುಯೇಷನ್ಸ್ ನೇ ನಾವು ಚಾರ್ಟ್ ಅಲ್ಲಿ ನೋಡೋದು.
ಚಾರ್ಟ್ ಅಲ್ಲಿ ಟೆಕ್ನಿಕಲ್ ಆಗಿ ನೋಡ್ತೀವಿ, ಅಲ್ಲಿ ಮಾತಾಡ್ತೀವಿ. ಅದ್ರ ಹಿಂದೆಗಡೆ ಏನ್ ನಡೀತಾ ಇದೆ, ಈ ತರ ಮೂವ್ಮೆಂಟ್ ಆಗ್ತಾ ಇದೆ, ಪ್ರತಿ ಸೆಕೆಂಡು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಈ ತರ ಆಗ್ತಾ ಇರುತ್ತೆ. ಅದನ್ನ ನಾವು ಚಾರ್ಟ್ ಅಲ್ಲಿ ನೋಡಿ ಅದ್ರೊಳಗಡೆ ನಾವು ಒಂದ್ ಪ್ಯಾಟರ್ನ್ಸ್ ನ ಹುಡುಕಿ ಅದನ್ನ ನಾವು ಹೆಂಗ್ ಪ್ರಾಫಿಟ್ ಮಾಡ್ಕೋಬಹುದು ನಾವು ಅದ್ರಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದು. ತಿಳ್ಕೊಂಡ್ಮೇಲೆ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ದುಡ್ಡು ಮಾಡೋದು. ಇಷ್ಟೇ ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಮಾಡೋದು. ಓವರ್ ವ್ಯೂ ಆಗಿ ಹೇಳ್ಬೇಕು ಅಂದ್ರೆ ಇನ್ನೇನ್ ಎಕ್ಸ್ಟ್ರಾ ಇರಲ್ಲ. ಸೊ ಓಕೆ, ಆಮೇಲೆ ಯಾಕಪ್ಪ ಫೋರೆಕ್ಸ್ ಟ್ರೇಡಿಂಗ್ ಬೆಸ್ಟ್ ಬೇರೆ ಟ್ರೇಡಿಂಗ್ ಮಾರ್ಕೆಟ್ಸ್ಗೆ ಹೋಲ್ಸ್ಕೊಂಡ್ರೆ ಅಂದ್ರೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ರತಿದಿನ 120ನೋ ಎಷ್ಟೋ ಬಿಲಿಯನ್ಸ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಕ್ರಿಪ್ಟೋದಲ್ಲಿ ಇಲ್ಲ, ಇಂಡಿಯನ್ ಮಾರ್ಕೆಟ್ ಅಲ್ಲಿ 10 ಬಿಲಿಯನ್ಸ್ ಇರ್ಬೋದು, ಕ್ರಿಪ್ಟೋದಲ್ಲಿ ಆಲ್ಮೋಸ್ಟ್ 100+ ಬಿಲಿಯನ್ಸ್ ಆಫ್ ಡಾಲರ್ಸ್ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ. ಬೈ ಮಾಡೋದು ಸೆಲ್ ಮಾಡೋದು ಈ ತರ ಜನ ಮಾಡ್ತಾ ಇರ್ತಾರಲ್ಲ, ಆ ಟ್ರಾನ್ಸಾಕ್ಷನ್ಸ್ ಅಷ್ಟಿರುತ್ತೆ, ಅಷ್ಟು ಟ್ರಾನ್ಸಾಕ್ಷನ್ ಇರುತ್ತೆ. ಬಿಲಿಯನ್ಸ್ ಡಾಲರ್ಸ್ ಹೇಳ್ತಾ ಇದೀನಿ, ರುಪೀಸ್ ಅಲ್ಲ. ಅದೇ ನಮ್ದು ಏನು ಗ್ಲೋಬಲ್ ಮಾರ್ಕೆಟ್ ಇದೆಯಲ್ಲ, ಫೋರೆಕ್ಸ್ ಅನ್ನೋದು ಒಂದು ಬಿಗ್ಗೆಸ್ಟ್ ಗ್ಲೋಬಲ್ ಮಾರ್ಕೆಟ್, ಫಿನಾನ್ಷಿಯಲ್ ಗ್ಲೋಬಲ್ ಮಾರ್ಕೆಟ್ ಇದು. ಇದರಲ್ಲಿ ಪ್ರತಿ ದಿನ 7 ಟ್ರಿಲಿಯನ್ಸ್ ಮೇಲೆ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ಅಷ್ಟು ಜನ ಬೈ ಮಾಡ್ತಾ ಇರ್ತಾರೆ, ಸೆಲ್ ಮಾಡ್ತಾ ಇರ್ತಾರೆ. ಸೊ ಅಷ್ಟು ಬೇಗ ಮೂವ್ ಆಗ್ತಾ ಇರುತ್ತೆ. ನೀವು ಇಂಡಿಯನ್ ಮಾರ್ಕೆಟ್ಸ್ ನ ನೋಡಿದ್ರೆ ಯಾವತ್ತಾದ್ರೂ ಅದ್ರ ಚಾರ್ಟ್ಸ್ ನ, ಯಪ್ಪ ಬರೀ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನಿಧಾನಕ್ಕೆ ಮೂವ್ ಆಗುತ್ತೆ, ಬರೀ ಬೆಳಗ್ಗೆ 9 ಕಾಲಿಂದ 3:30 ಕ್ಲೋಸ್ ಆಗುತ್ತೆ, ಇದೆಲ್ಲ ಇರುತ್ತೆ. ಬಟ್ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಹಂಗಲ್ಲ, ಕ್ಲೀನ್ ಆಗಿ ಮೂವ್ ಆಗ್ತಿರುತ್ತೆ ಚಾರ್ಟ್ಸ್. ನೀವು ಟೆಕ್ನಿಕಲ್ ಆಗಿ ಏನ್ ನೋಡ್ಬೇಕು ಅದು ಆರಾಮಾಗಿ ತಿಳ್ಕೊಬಹುದು. ಸೊ ಅದಕ್ಕೆ ನಾವು ಫೋರೆಕ್ಸ್ ಟ್ರೇಡಿಂಗ್ ನ ಚೂಸ್ ಮಾಡ್ತಿರೋದು ಇಲ್ಲಿ ಫಸ್ಟ್. ನೆಕ್ಸ್ಟ್ ಏನಪ್ಪಾ, ಇಂಡಿಯನ್ ಮಾರ್ಕೆಟ್ಸ್ ಆಗ್ಲಿ ಕ್ರಿಪ್ಟೋದಲ್ಲಾಗ್ಲಿ ಆರಾಮಾಗಿ ಅವರು ಮ್ಯಾನಿಪುಲೇಟ್ ಮಾಡ್ಬೋದು ಮಾರ್ಕೆಟ್ಸ್ ನ. ಇಂಡಿಯನ್ ಮಾರ್ಕೆಟ್ ಅಲ್ಲಂತೂ ಯಾರಾದ್ರೂ ದೊಡ್ಡ ಪ್ಲೇಯರ್ ಬಂದ್ ಮಾಡ್ದ ಅಂದ್ರೆ ಮುಗೀತು. ಬಟ್ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಮ್ಯಾನಿಪುಲೇಷನ್ ಅನ್ನೋದು ಆಗಕ್ ಚಾನ್ಸೇ ಇಲ್ಲ. ನೀವೇ ಲಾಜಿಕ್ ಆಗಿ ಥಿಂಕ್ ಮಾಡಿ, ಅಲ್ಲಿ 10 ಬಿಲಿಯನ್ 100 ಬಿಲಿಯನ್ ಡಾಲರ್ಸ್ ಟ್ರಾನ್ಸಾಕ್ಷನ್ ಇತ್ತು, ಇಲ್ಲಿ ನೋಡಿ 7 ಟ್ರಿಲಿಯನ್ ಇದು. ಅದ್ರ ಎಷ್ಟು ಪಟ್ಟು ಜಾಸ್ತಿ ಇದೆ. ಇಲ್ಲಿ ಒಬ್ಬ ಮ್ಯಾನಿಪುಲೇಟ್ ಮಾಡಕ್ ಆಗದೇ ಇಲ್ಲ. ಅಂತವನಿದ್ರೆ ಯಾರಾದ್ರೂ ಅದು ಟ್ರಂಪ್ ಮಾತ್ರ, ಯಾಕಂದ್ರೆ ಅವ್ನು ಬಿಲಿಯನ್ಸ್ ಆಫ್ ಡಾಲರ್ ಟ್ರೇಡ್ ಮಾಡ್ತಾನೆ. ಸೊ ಅದರಿಂದ ಅವನೊಬ್ಬ ಮಾತ್ರ ಮಾಡಕ್ ಸಾಧ್ಯ, ಇನ್ಯಾರ ಕೈಲೂ ಆಗಲ್ಲ. ಜೊತೆಗೆ ಫೋರೆಕ್ಸ್ ಮಾರ್ಕೆಟ್ ಬೇರೆ ಮಾರ್ಕೆಟ್ಸ್, ಕ್ರಿಪ್ಟೋ ಮಾರ್ಕೆಟ್ 24 hours ನಡೆಯುತ್ತೆ. ಇಂಡಿಯನ್ ಮಾರ್ಕೆಟ್ ಬರೀ ನಡೆಯೋದು 9:30 ಇಂದ 3:30ವರೆಗೂ. ಬಟ್ ಫೋರೆಕ್ಸ್ ಮಾರ್ಕೆಟ್ ಹಂಗಲ್ಲ, ಒಂದೇ ಅವರ್ ಕ್ಲೋಸ್ ಆಗೋದು, ಒಂದೇ ಅವರ್ ಫೋರೆಕ್ಸ್ ಮಾರ್ಕೆಟ್ ಕ್ಲೋಸ್ ಆಗೋದು. ಅದು ಯಾವಾಗ, ಬೆಳಗ್ಗೆ 2:30ಇಂದ ಬೆಳಗ್ಗೆ 3:30ವರೆಗೂ ಕ್ಲೋಸ್ ಅಷ್ಟೇನೆ. ಅದ್ ಬಿಟ್ಟು ಇನ್ 23 hours ನಡೆಯುತ್ತೆ. 5 days ನಡೆಯುತ್ತೆ ವೀಕಲ್ಲಿ. ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ ಕ್ಲೋಸ್ ಇರುತ್ತೆ ಈ ಮಾರ್ಕೆಟ್. ಬಟ್ ಕ್ರಿಪ್ಟೋ ನಡೀತಾ ಇರುತ್ತೆ. ಸೊ ಅದ್ ಬೇಡ ನಮ್ಗೆ, ನಾವು ಫೋರೆಕ್ಸ್ ಮೇಲೆ ಫೋಕಸ್ ಮಾಡೋಣ. ಸೊ 5 days ಎ ವೀಕ್ ನಡೆಯುತ್ತೆ. ಜೊತೆಗೆ 23 hours ಓಪನ್ ಇರುತ್ತೆ ಮಾರ್ಕೆಟ್. ನಮ್ಗೆ ಟ್ರೇಡ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಅದ್ರಲ್ಲೂ ಎಲ್ಲ ಟೈಮಲ್ಲೂ ಮಾಡ್ಬೇಕಾ? ಇಲ್ಲ, ಸೆಷನ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಸೊ ಫೋರೆಕ್ಸ್ ಟ್ರೇಡಿಂಗ್ ನ ಯಾರ್ಯಾರು ಮಾಡ್ತಾರಪ್ಪ? ಈಗ ಅಂತಾರೆ ಟ್ರೇಡಿಂಗ್ ಮಾಡೋದು ಸ್ಕ್ಯಾಮು ಅದೆಲ್ಲ, ಅದ್ರಲ್ಲೂ ಫೋರೆಕ್ಸ್ ಟ್ರೇಡಿಂಗ್ ಹೆವಿ ಇಲ್ಲಿಗಲ್ಲು, ಅದೆಲ್ಲ ಮಾಡ್ಲೇಬಾರ್ದು, ಅದು ಇದು ಇದು ಅದು ಎಲ್ಲ ಕೇಳಿರ್ತೀರಾ ನೀವು. ಯಾರಿಗೆ ಹೇಳಿದ್ರು ಅದನ್ನೇ ಹೇಳೋದು ಫಸ್ಟ್. ಬಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು PPT ಅಲ್ಲಿ ಏನಪ್ಪಾ ಇದ್ರಲ್ಲಿ ಒಬ್ರೇ ಟ್ರೇಡ್ ಮಾಡ್ತಿರಲ್ಲ, ನಮ್ಮಂತವ್ರು ಮಾತ್ರ ಟ್ರೇಡ್ ಮಾಡ್ತಿರಲ್ಲ. ಅದ್ರಲ್ಲೇ ಒಂದು ಎಕೋ ಸಿಸ್ಟಮ್ ಇದೆ, ಒಂದೊಂದೇ ಲೇಯರ್ಸ್ ಇದೆ. ದೊಡ್ಡ ದೊಡ್ಡ ಪ್ಲೇಯರ್ಸ್ ಇಂದ ಹಿಡಿದು ಚಿಕ್ಕ ಚಿಕ್ಕ ನಮ್ಮಂತವ್ರು ಎಲ್ಲ ಟ್ರೇಡ್ ಮಾಡ್ತಾರೆ ಇದ್ರಲ್ಲಿ. ಇಂಡಿಯಾದಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್ ಅಂತಾರೆ. ನಮ್ದು SBI, ನಮ್ದು ಬೇರೆ ಬ್ಯಾಂಕ್ಸ್ ಯಾವ್ದೇ ಇದೆ, ಅವರೆಲ್ಲ ಏನ್ ಮಾಡ್ತಾ ಇದಾರೆ ಮತ್ತೆ? ದುಡ್ಡನ್ನ ಇಟ್ಕೊಂಡು ಬರೀ FD ಇಟ್ಕೊಂಡಿದಾರ, ಇಲ್ಲ ಬೇರೆಯವ್ರಿಗೆ ಸಾಲ ಕೊಡಕ್ ಇಟ್ಕೊಂಡಿದ್ದಾರೆ ಅಂತಿದ್ದೀರಾ? ಇಲ್ಲ, RBI ಅವ್ರ ದುಡ್ಡೆಲ್ಲ ತಗೊಂಡು ಏನ್ ಮಾಡುತ್ತೆ, ಟ್ರೇಡ್ ಮಾಡುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ. ಇಲ್ಲ ಅಂದ್ರೆ INR ಹೆಂಗ್ ಓಡುತ್ತೆ? ಫೋರೆಕ್ಸ್ ಮಾರ್ಕೆಟ್ ಇಲ್ಲ ಅಂದ್ರೆ INR ಪೇರ್ ಇದೆಯಲ್ಲ, ಇಂಡಿಯನ್ ರುಪೀಸ್ ಅಂತ, ಅದ್ ಮೂವ್ಮೆಂಟೇ ಆಗಲ್ಲಪ್ಪ. ಹಂಗಾದ್ರೆ ಫೋರೆಕ್ಸ್ ಮಾರ್ಕೆಟ್ ನಡೆಯಲ್ಲ ಅನ್ನಂಗಿದ್ರೆ. ಸೊ ಯಾವ ಮಾರ್ಕೆಟ್ ಹೋಗ್ಲಿ, ಯಾವ ಮಾರ್ಕೆಟ್ ಬರ್ಲಿ, ಫೋರೆಕ್ಸ್ ಮಾರ್ಕೆಟ್ ಹೋಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅದು ಹೋಯ್ತು ಅಂದ್ರೆ ಯಾರ ಹತ್ರನು ದುಡ್ಡು ಇರೋದು ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ದುಡ್ಡು ₹1 ಅಲ್ಲ $1 ಎಷ್ಟು ರೂಪಾಯಿ ಬರ್ಬೇಕಂತ ಡಿಸೈಡ್ ಆಗದೆ ಫೋರೆಕ್ಸ್ ಮಾರ್ಕೆಟ್ ಇಂದ. ಅದೇ ಇಲ್ಲ ಅಂದ್ರೆ ಇನ್ನೆಲ್ಲಿ ನಮ್ದು ಕರೆನ್ಸೀಸ್ ಎಲ್ಲ ವರ್ಕ್ ಆಗುತ್ತೆ. ಸೊ ಯಾರೇನೇ ಹೇಳಿದ್ರು ತಲೆ ಕೆಡ್ಸ್ಕೊಬಿಡಿ. ನೀವು ಫೋಕಸ್ ಮಾಡ್ಬೇಕಿರೋದೇನು, ನೀವು ಮಾಡ್ಬೇಕು, ಕಲಿಬೇಕು, ದುಡ್ಡು ಮಾಡ್ಬೇಕು ಅಷ್ಟೇ. ಬೇರೆಯವ್ರ ಮಾತೆಲ್ಲ ಕೇಳಕ್ ಹೋಗ್ಬಿಡಿ. ಸೊ ಇವಾಗ ಈ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ ಕ್ಲೀನ್ ಆಗಿ. ಫಸ್ಟ್ ದೊಡ್ಡ ಪ್ಲೇಯರ್ಸ್ ಅಂದ್ರೆ ಬರೋದ್ ಯಾರು? ಸೆಂಟ್ರಲ್ ಬ್ಯಾಂಕ್ಸ್, ಅಮೆರಿಕಾದು ಇಲ್ಲ ಬೇರೆ ಬೇರೆ ದೇಶದ್ದು ಸೆಂಟ್ರಲ್ ಬ್ಯಾಂಕ್ಸ್ ಇದೆಯಲ್ಲ, ಇದು ಮೇನ್. ಇವ್ರು ಮೇನ್ ಟ್ರೇಡರ್ಸ್. ಇದರಲ್ಲಿ ಮೇನ್ ದೊಡ್ಡ ದೊಡ್ಡ ಅಮೌಂಟ್ಸ್ ಟ್ರೇಡ್ ಮಾಡ್ತಾರೆ ಇವರು ಡೈರೆಕ್ಟ್ ಆಗಿ. ಸೊ ದೊಡ್ಡ ದೊಡ್ಡ ಅಮೌಂಟ್ಸ್ ಗೌರ್ಮೆಂಟ್ಸ್, US ಮಾರ್ಕೆಟ್, US ಗೌರ್ಮೆಂಟ್ ಅಷ್ಟೇನೆ ಫೋರೆಕ್ಸ್
ಮತ್ತೆ ಇಂಡಿಯನ್ ಗೌರ್ಮೆಂಟು ಅಷ್ಟೇನೆ, ಇಲ್ಲಿ ಟ್ರೇಡ್ ಮಾಡ್ಲೇಬೇಕು. ಇವರೇ ದೊಡ್ಡ ದೊಡ್ಡವ್ರು ಆಕ್ಚುಲ್ ಆಗಿ ಟ್ರೇಡ್ ಮಾಡೋದು. ಅವ್ರು ದುಡ್ಡು ಮಾಡಕ್ಕೆ ನಮ್ಮನ್ ದುಡ್ಡು ಮಾಡ್ಬಾರ್ದು ಅಷ್ಟೇ ಇವ್ರಿಗೆ ಬೇಕಿರೋದು. ಅದಕ್ಕೋಸ್ಕರ ಇದೆಲ್ಲ ಇಲ್ಲಿಗಲ್ ಹಂಗೆ ಹಿಂಗೆ ರೆಗ್ಯುಲೇಷನ್ಸ್ ಯಾಕಿಲ್ಲ ಇಂಡಿಯಾದಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ಅಂದ್ರೆ ಟ್ಯಾಕ್ಸ್ ಕಮ್ಮಿ ಬೀಳುತ್ತೆ, ಅವರಿಗೆ ಟ್ಯಾಕ್ಸ್ ಸಿಗಲ್ಲ ದುಡ್ಡು ಮಾಡೋದ್ರಿಂದ. ನಾವು ಹೆದರಿಕೆ ಗೌರ್ಮೆಂಟಿಗೆ, ಸೊ ಅದರಿಂದ ಅವರಿಗೆ ಅವರು ಫೋರೆಕ್ಸ್ ಟ್ರೇಡಿಂಗ್ಗೆ ರೆಗ್ಯುಲೇಷನ್ನೇ ತಂದಿಲ್ಲ. ಲೀಗಲ್ ಇಲ್ಲಿಗಲ್ ಬಿಡಿ, ರೆಗ್ಯುಲೇಷನ್ನೇ ಇಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾರ್ಮಲ್ ಇನ್ಸ್ಟಿಟ್ಯೂಷನ್ಸ್ ಏನೇನಿರುತ್ತೆ ದೊಡ್ಡ ದೊಡ್ಡದು ಎಕ್ಸಾಂಪಲ್ಸ್ ನೀವು ನೋಡೋದಾದ್ರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, ಇವ್ರು ಯಾರ್ಯಾರು ಇದ್ದಾರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಮನಿ ಮ್ಯಾನೇಜ್ ಮಾಡೋರು, ಫಂಡ್ ಮ್ಯಾನೇಜರ್ಸ್, ಇವರೆಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬರ್ತಾರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಏನು ದೊಡ್ಡ ಒಂದೇ ಸಲ ಮೂಮೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನೆಲ್ಲ ಮಾಡೋದ್ ಬೇರೆ ಯಾರು ಅಲ್ಲ, ಇವರೇನೆ. ಸೊ ನೀವು ಇವತ್ತಿನ 1 ಅವರ್ ಚಾರ್ಟ್ ನೋಡಿದ್ರೆ ಈಗ 3:30 ಕ್ಯಾಂಡಲ್ ಏನಿದೆ, ಇಷ್ಟು ಮೂವ್ ನಾವು ನಾರ್ಮಲ್ ಆಗಿ ನಾವು ಟ್ರೇಡ್ ಮಾಡ್ತೀವಲ್ಲ, ನಾವು ರಿಟೈಲರ್ಸ್ ಇದೀವಲ್ಲ, ನಮ್ ಕೈಲಷ್ಟು ಮೂವ್ ಮಾಡಕ್ ಚಾನ್ಸೇ ಇಲ್ಲ ಮಾರ್ಕೆಟ್ ಅಲ್ಲಿ, ಅದು ಗೋಲ್ಡ್ ಅಂತ ದೊಡ್ಡ ಮಾರ್ಕೆಟ್ ಅಲ್ಲಿ. ಇದೆಲ್ಲ ಮಾಡಕ್ ಆಗೋದು ಇನ್ಸ್ಟಿಟ್ಯೂಷನ್ಸ್, ಗೌರ್ಮೆಂಟ್ಸ್ ಮತ್ತೆ ದೊಡ್ಡ ದೊಡ್ಡ ಫರ್ಮ್ಸ್, ಇವ್ರ ಕೈಲೇ ಇಷ್ಟೆಲ್ಲ ಮೂವ್ಮೆಂಟ್ ಮಾಡಕ್ ಆಗೋದು. ಸೊ ಓಕೆ, ನೆಕ್ಸ್ಟ್ ಯಾರಪ್ಪ ಬರ್ತಾರೆ? ಓಕೆ, ಅದೇ ಹೆಡ್ಜ್ ಫಂಡ್ಸ್ ಮತ್ತೆ ಕಂಪನೀಸ್ಗಳು ಯಾವ್ದ್ಯಾವ್ದಿದೆ ಮೇನ್, ಅವರೆಲ್ಲ ಬರ್ತಾರೆ ನೆಕ್ಸ್ಟ್. ಲಾಸ್ಟ್ ಅಲ್ಲಿ ಬರೋದು ನಾವು ರಿಟೈಲ್ ಟ್ರೇಡರ್ಸ್, ಕಮ್ಮಿ ದುಡ್ಡಲ್ಲಿ ಲಕ್ಷ, ಸಾವಿರ, ಕೋಟಿ ಈ ತರದ ಇಷ್ಟು ಅಮೌಂಟ್ಸ್ ಅಲ್ಲಿ ಟ್ರೇಡ್ ಮಾಡೋರು ನಾವು ಬರ್ತೀವಿ ನೆಕ್ಸ್ಟ್. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಇವಾಗ ನಾವ್ ಎಲ್ಲಿ ಫಿಟ್ ಆಗ್ತೀವಿ ಅನ್ನೋದು. ಸೊ ಅರ್ಥ ಆಯ್ತಲ್ಲ ಎಲ್ಲರಿಗೂ ಇಷ್ಟು? ನಾವು ರಿಟೈಲರ್ಸ್, ನಾವ್ ಯಾರ್ಯಾರು ಟ್ರೇಡ್ ಮಾಡ್ತೀವಿ ಎಲ್ಲ ರಿಟೈಲರ್ಸ್. ದೊಡ್ಡ ದೊಡ್ಡವರು ಬೇರೆ ಬೇರೆ ಕಡೆ ಸಾಕಾದಾಗ ಟ್ರೇಡ್ ಮಾಡ್ತಿರ್ತಾರೆ. ಅವ್ರೆಲ್ಲಾರ್ಗು ದುಡ್ಡೆಲ್ಲಿಂದ ಬರುತ್ತೆ, ನಾವು ಕಳ್ಕೊತೀವಲ್ಲ ಅಲ್ಲಿಂದ. ಸೊ ನಾವೇನ್ ಮಾಡ್ಬೇಕು, ಸುಮ್ನೆ ರ್ಯಾಂಡಮ್ ಆಗಿ ಮಾಡ್ಬಾರ್ದು, ಅವ್ರ ತರ ಕಲ್ತು ತಲೆ ಉಪಯೋಗಿಸಿ ಟ್ರೇಡ್ ಮಾಡ್ಬೇಕು ದುಡ್ಡು ಮಾಡ್ಬೇಕಂದ್ರೆ. ಇಲ್ಲ ಅಂದ್ರೆ ಚೆನ್ನಾಗಿ ತಿನ್ಕೋತಾರೆ ಅವರು ನಮ್ ದುಡ್ಡೆಲ್ಲ ಅಷ್ಟೇ. ಸೊ ಇವಾಗ ಅರ್ಥ ಆಯ್ತಾ? ದೊಡ್ಡ ಮಾರ್ಕೆಟ್ ಮೂವ್ ಬಂತು ಅಂದ್ರೆ ಯಾರು ಮಾಡ್ತಾರೆ, ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಆಗ್ತಿದ್ರೆ ಅದನ್ನ ಯಾರು ಮಾಡ್ತಿರ್ತಾರೆ, ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್, ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಏನಿರುತ್ತಪ್ಪ? ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಮೇನ್ಲಿ 3 ಏನಪ್ಪಾ ಸ್ಟ್ರಕ್ಚರ್ಡ್ ವೇ ಅಲ್ಲಿ 3 ಮೇನ್ ಕಾಂಪೋನೆಂಟ್ಸ್ ಇದೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಮೇಜರ್ ಪೇರ್ಸ್ ಅಂತ ಬರುತ್ತೆ. ಮೇಜರ್ ಪೇರ್ಸ್ ಅಲ್ಲಿ US ಡಾಲರ್ಸ್ ಅಂತ ಯಾವ್ದ್ಯಾವ್ದು ಇರುತ್ತಲ್ಲ, ಇಲ್ಲಿ ನೋಡ್ಬೋದು ನೀವು, ಯೂರೋ USD, GBP USD, USD JPY. ಸೊ ಇವೆಲ್ಲ ಜಾಸ್ತಿ ಟ್ರೇಡ್ ಮಾಡ್ತಾರೆ, ಯಾಕಂದ್ರೆ US ಮಾರ್ಕೆಟ್ ದೊಡ್ಡ ಪ್ಲೇಯರ್ US ಅನ್ನೋದು. ಸಾರಿ, ಡಾಲರ್ಸ್ ಅಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಾ ಇರ್ತಾರೆ ಅವರೆಲ್ಲ ಒಳ್ಳೆ ದುಡ್ಡು ಮಾಡಿರೋರು, ಒಳ್ಳೆ ದೊಡ್ಡ ದೊಡ್ಡ ಪ್ಲೇಯರ್ಸ್. ಸೊ ಅದರಿಂದ ಏನು, ಡಾಲರ್ಸ್ USD ಅಂತ ಯಾವ ಪೇರಲ್ಲಿ ಇರುತ್ತೆ ಅದೆಲ್ಲ ಮೇಜರ್ ಪೇರ್ಸ್. ಇಷ್ಟೇ ಮೇಜರ್ ಪೇರ್ಸ್ ಯಾವ್ದ್ಯಾವ್ದು, US ಡಾಲರ್ಸ್ ಅಂತ ಏನಾದ್ರು ಈ ಕರೆನ್ಸಿ ಪೇರಲ್ಲಿ ಇದ್ರೆ ಅದು ಮೇಜರ್ ಪೇರ್. ಮೈನರ್ ಪೇರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ USD ಇರಲ್ಲ. ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್, ಯೂರೋ GBP, AUD CAD. ಸೊ ಇದ್ರಲ್ಲೆಲ್ಲ ಏನು US ಡಾಲರ್ ಇನ್ವಾಲ್ವೇ ಆಗಿಲ್ಲ. ಸೊ ಅದೆಲ್ಲ ಚಿಕ್ಕ ಚಿಕ್ಕ ಪೇರು. ಏನಪ್ಪ ಡಿಫ್ರೆನ್ಸ್ ಮೇಜರ್ಗೂ ಮೈನರ್ ಪೇರ್ಸ್ಗೂ ಅಂದ್ರೆ, ಮೈನರ್ ಪೇರ್ಸ್ ನ ಬಿಗಿನರ್ಸ್ ಇಲ್ಲ ಕಮ್ಮಿ ಜನ ಟ್ರೇಡ್ ಮಾಡ್ತಾರೆ, ಅದು ನಿಧಾನಕ್ಕೆ ಮೂವ್ ಆಗುತ್ತೆ. ನನಗೆ ಅತಿ ಆಸೆ ಇಲ್ಲ, ನಿಧಾನಕ್ಕೆ ಮಾಡ್ಬೇಕು ಅನ್ನೋರು ಅದನ್ನ ಮಾಡ್ತಾರೆ. ಸೊ ಓಕೆ, ಅದೇ ಬಿಗಿನರ್ಸ್ ಯಾರ್ಯಾರು ಇರ್ತಾರೆ, ಇಲ್ಲ ಕಲ್ತ್ಕೋತಾ ಇರೋರು, ನನಗೆ ನಿಧಾನಕ್ಕೆ ಪ್ರಾಫಿಟ್ ಆದ್ರೆ ಸಾಕು ಬೇಗ ಬೇಡ ಅನ್ನೋರು, ಬೋರಿಂಗ್ ಆಗಿ ಟ್ರೇಡಿಂಗ್ ನ ತಗೊಂಡಿರೋರು, ಅವರೆಲ್ಲ ಮೈನರ್ ಪೇರ್ಸ್ ಮಾಡ್ತಾರೆ. ಮೇಜರ್ ಪೇರ್ಸ್ ನ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಟ್ರೇಡರ್ಸ್, ಬೇಗ ಬೇಕು, ವೋಲಟೈಲ್ ಬೇಕು, ನಂಗೆ ಮಾರ್ಕೆಟ್ ಅಲ್ಲಿ ಬೇಗ ಮೂವ್ ಆಗ್ಬೇಕು, ಇಂಡಿಯನ್ ಮಾರ್ಕೆಟ್ ತರ ನಿಧಾನಕ್ಕೆ ಮೂವ್ ಆಗ್ಬಾರ್ದು, ಪಟ 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 ಅಂತ ಮೂವ್ ಆಗ್ಬೇಕು, ಏನ್ ಫಾರ್ಮ್ ಆಗುತ್ತೆ ಅದು ಫಾರ್ಮ್ ಆಗ್ಲಿ, ನಾನು ಟ್ರೇಡಿಂಗ್ ಕಲ್ತಿದ್ದೀನಿ, ನಾನು ಬೇಗ ಮಾಡ್ತೀನಿ, ಕಾನ್ಫಿಡೆನ್ಸ್ ಇದೆ ಅನ್ನೋರು ಏನ್ ಮಾಡ್ತಾರೆ, ಮೇಜರ್ ಪೇರ್ಸ್ ಬರ್ತಾರೆ. ಯಾಕಂದ್ರೆ ಬೇಗ ಮೂವ್ ಆಗುತ್ತೆ ಮಾರ್ಕೆಟ್, ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರೆ. ನೆಕ್ಸ್ಟ್ ಬರೋದು ಈ ತರ ಇನ್ನು ಬೆಳಿಲೇ ಇಲ್ಲ ಇನ್ನು ಮಾರ್ಕೆಟ್ಸ್ ಅವು. ನೀವೇನಾದ್ರೂ ಹೋಗಿ ಇವತ್ತೇನ್ ಮಾಡಿ, ಸುಮ್ನೆ ಟ್ರೇಡಿಂಗ್ ವ್ಯೂ ಹೋಗ್ಬಿಟ್ಟು ಇಲ್ಲಿಗೆ ಹೋಗಿ, ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಇಲ್ಲಿ ಈ ತರ ಸರ್ಚ್ ಬಟನ್ ಬರುತ್ತೆ. ಇಲ್ಲಿ ಏನ್ ಮಾಡಿ ನೀವು USD INR ಅಂತ ಸರ್ಚ್ ಮಾಡಿ ಅದ್ರ ಚಾರ್ಟ್ ನ ನೋಡಿ ನೀವು ಒಂದ್ಸಲಿ. ಇಲ್ಲೊಂದ್ಸಲಿ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡಿ ಹೋಗಿ ನೋಡಿ ಇಲ್ಲಿ ಹೆಂಗಿದೆ ಚಾರ್ಟ್ ಇದ್ರದ್ದು, ಅಲ್ಲಲ್ಲೇ ಖಾಲಿ. ಈ ಚಾರ್ಟ್ ನ ಕೊಟ್ರೆ ಹೆಂಗಪ್ಪ ಟ್ರೇಡ್ ಮಾಡೋದು? ಇಂಡಿಯಾದಲ್ಲಿ ಇದ್ ಲೀಗಲ್ ಅಂತೆ, ಈ ಚಾರ್ಟ್ ನ ಟ್ರೇಡ್ ಮಾಡ್ಬೋದಂತೆ, ಅದ್ ಲೀಗಲ್ ಅಂತೆ. ಹೆಂಗ್ ಮಾಡ್ತೀರಾ ಹೇಳಿ ಈ ಚಾರ್ಟ್ಸ್ ನ ಟ್ರೇಡ್? ಖಾಲಿ, ಅಲ್ಲಲ್ಲೇ ಖಾಲಿ, ಎಲ್ಲೆಲ್ಲೋ ಓಪನ್, ಹೆಂಗೆಂಗೋ ಕ್ಲೋಸ್. ಸೊ ಇವೆಲ್ಲ ಏನು, ಇನ್ನು ಇವಾಗ ಬೆಳೀತಾ ಇರೋದು.
ಇನ್ನೂ ಅಷ್ಟು ಬೆಳೆದಿಲ್ಲ ಮಾರ್ಕೆಟ್ ಅಲ್ಲಿ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇನ್ನು ಇವಾಗ ಬೆಳೀತಾ ಇರೋರು. ಸೊ ಆ ತರದವ್ರಿಗೆ ಇನ್ನು ಎಕ್ಸಾಟಿಕ್ ಪೇರ್ಸ್ ಅಂತ ಕರೀತಾರೆ, ಇನ್ನು ಬರ್ತಾ ಇರೋದು. ಅದ್ ಬಿಟ್ರೆ ಮೈನ್ ಆಗಿ ನೋಡೋದಾದ್ರೆ ಕಿಂಗ್ ಪಿನ್ಸ್ ಬರೋದು ಇಲ್ಲೇ. ಮೇಜರು ಮುಗೀತು, ಮೈನರು ಮುಗೀತು, ಇವ್ಯಾವೋ ಇನ್ನು ಬೆಳಿದೇ ಇರೋ ಪೇರ್ಸು ಮುಗೀತು. ನೆಕ್ಸ್ಟ್ ಇರೋದು ಯಾವ್ದು ಹೇಳಿ? ಗೋಲ್ಡ್, ಸಿಲ್ವರ್, ಕಾಪರ್, ಪ್ಲಾಟಿನಮ್ ಎಲ್ಲ ಸೇರಿಸಿ ಏನಂತ ಕರಿತೀವಿ ಅಂದ್ರೆ ಕಮಾಡಿಟೀಸ್ ಮಾರ್ಕೆಟ್ ಅಂತ ಕರಿತೀವಿ. ಈ ಮಾರ್ಕೆಟ್ CFDs ಅಲ್ಲಿ, ಫೋರೆಕ್ಸ್ ಟ್ರೇಡಿಂಗ್ CFD ಮಾರ್ಕೆಟ್, ಎಲ್ಲಾ ಫ್ಯೂಚರ್ಸ್ ಎಲ್ಲ ಅದರಲ್ಲೂ ಮೈನ್ ಆಗಿ ಬರೋದೇನು? ಕಮಾಡಿಟೀಸ್. ಜಾಸ್ತಿ ಟ್ರೇಡ್ ಮಾಡೋದು ಅದನ್ನೇ. ಯಾಕಂದ್ರೆ ಅದು ತುಂಬಾ ಬೇಗ, ಎಲ್ಲದಕ್ಕಿಂತ ಬೇಗ ಮೂವ್ ಆಗುತ್ತೆ, ಒಳ್ಳೆ ಸ್ಟ್ರಕ್ಚರ್ನ ಫಾಲೋ ಮಾಡುತ್ತೆ, ಅದು ಮೋಸ ಮಾಡಲ್ಲ, ಹೆಂಗ್ ಬೇಕಂಗ್ ಮೂವ್ ಆಗಲ್ಲ. ಇವುಗಳು ಒಂದೊಂದ್ಸಲಿ ಹೆಂಗ್ ಬೇಕಂಗ್ ಮೂವ್ ಆಗುತ್ತೆ, ನಿಧಾನಕ್ಕೆ ಮೂವ್ ಆಗುತ್ತೆ. ಬಟ್ ನೀವೇನಾದ್ರೂ ಗೋಲ್ಡ್ ಸಿಲ್ವರ್ಗೆಲ್ಲ ಹೋದ್ರೆ ಕ್ಲೀನ್ ಸ್ಟ್ರಕ್ಚರ್, ಬೇಗ ಮೂವ್ ಆಗುತ್ತೆ, ಒಳ್ಳೆ ದುಡ್ಡು ಮಾಡ್ಬೋದು. ಕಲ್ತಾದ್ಮೇಲೆ, ಕಲಿಯಕ್ಕಿಂತ ಮುಂಚೆ ನೀವೇನೇನ್ ತರ್ತೀರಾ ದುಡ್ಡು ಎಲ್ಲ ಬೇಗ ಕಳ್ಕೊಬೋದು, ಕಲ್ತಾದ್ಮೇಲೆ ಬೇಗ ದುಡ್ಡು ಮಾಡ್ಬೋದು. ವ್ಯತ್ಯಾಸ ಇದೆ, ಯಾರು ಮಾಡಕ್ ಹೋಗ್ಬಿಡಿ ಆಮೇಲೆ ಈಸಿ ಅನ್ಬಿಟ್ಟು. ಅಷ್ಟು ಈಸಿ ಇಲ್ವೇ ಇಲ್ಲ ಯಾವ್ದೇ ಕಾರಣಕ್ಕೂ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ, ಫೋರೆಕ್ಸ್ ಅಲ್ಲಿ ನಾವು US ಸ್ಟಾಕ್ಸ್ ಇದೆಯಲ್ಲ, ಸಾರಿ US ಸ್ಟಾಕ್ಸ್ ಅಲ್ಲ, US ಮಾರ್ಕೆಟ್ ಇದೆಯಲ್ಲ, ಇಂಡೆಕ್ಸಸ್ ಇದೆಯಲ್ಲ. ಈಗ ನಮ್ದು ಹೆಂಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇದೆ, US ಮಾರ್ಕೆಟ್ದು ಹಂಗೇನೆ US 30, US 100 ಅಂತ ಇದೆ. ಅದನ್ನ ನ್ಯಾಸ್ಡ್ಯಾಕ್ ಮತ್ತೆ ಡಾಜಾಸ್ ಅಂತಾನು ಕರೀತಾರೆ. ಸೊ ಇವನು ಟ್ರೇಡ್ ಮಾಡ್ಬೋದು ನಾವು. ಇವನು ಅಷ್ಟೇ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ತರ ಅಂತೂ ಅಲ್ಲ. ಬಟ್ ನೀವು ಇಷ್ಟೆಲ್ಲ ಪೇರ್ಸ್ ನೋಡಿದ್ಮೇಲೆ ನಿಮ್ ತಲೆಯಲ್ಲಿ ಅಷ್ಟೆಲ್ಲ ಇದೆ, ನಾನು ಯಾವ್ದ್ ಮಾಡ್ಬೇಕು ಅಂತ ಓಡ್ತಿರುತ್ತೆ, ಒಪ್ಕೋತೀನಿ. ಬಟ್ ಈಗ್ಲೇ ಹೇಳ್ತಾ ಇದ್ದೀನಿ, ಎಲ್ಲಾನು ಎಕ್ಸ್ಪ್ಲೋರ್ ಮಾಡಿ ಹೋಗಿ, ಎಲ್ಲಾ ಚಾರ್ಟ್ಸ್ನು ಸುಮ್ನೆ ತೆಗೀರಿ, ನೋಡಿ, ಎಲ್ಲಾ ನೋಡಿ, ಹೆಂಗ್ ಆಗುತ್ತೆ ಎಲ್ಲಾ ನೋಡಿ. ಬಟ್ ಕೊನೆಗೆ ನೀವು ಡಿಸೈಡ್ ಮಾಡ್ಬೇಕಿರೋದು, ಫಸ್ಟ್ ಡೇ ಇಂದಾನೆ ನಾನು ಇದೊಂದೇ ಪೇರ್ ನೋಡ್ತೀನಿ. ಈಗ ನೀವು ನೋಡ್ಬೋದು, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಗೋಲ್ಡೆ, ಇದು ಗೋಲ್ಡೆ. ನಾನು ಜಸ್ಟ್ ಮಾರ್ಕಿಂಗ್ಸ್ ಮಾಡಕ್ಕೆ 2 ಸಲ ಹಾಕೊಂಡಿದ್ದೀನಿ ಬೇರೆ ಬೇರೆ ಬ್ರೋಕರ್ಸ್ ಇಂದ ಅಷ್ಟೇ. ಅದ್ಬಿಟ್ಟು ಬೇರೆ ಯಾವ್ದಾದ್ರು ಪೇರ್ ಕಾಣಿಸ್ತಾ ಇದೆಯಾ ನಂದು ವಾಚ್ ಲಿಸ್ಟ್ ಅಲ್ಲಿ? ಯಾವ್ದೂ ಇಲ್ಲ. ಯಾಕಂದ್ರೆ ಒಂದ್ರ ಮೇಲೆ ಫೋಕಸ್ ಇರ್ಬೇಕು ನಿಮ್ದು. ಟ್ರೇಡಿಂಗ್ ಅಲ್ಲಿ ನೀವು 3-4 ಇಟ್ಕೊಂಡ್ ಮಾಡ್ತೀನಿ ಅಂದ್ರೆ ಅವೆಲ್ಲ ದೊಡ್ಡ ದೊಡ್ಡ ಜನ, ಒಳ್ಳೆ ವರ್ಷಾನ್ಗಟ್ಲೆ ಮಾಡ್ಕೊಂಡ್ ಬಂದಿರೋರ್ ಕೈಲಿ ಸಾಧ್ಯ. ಇವಾಗ ಬಂದಿರೋರ್ಗೆ ಚಾನ್ಸೇ ಇಲ್ಲ. ನಾವು ಅದೇ ತಪ್ಪು ಮಾಡಿರೋದು, ನೀವು ಆ ತಪ್ಪು ಮಾಡ್ಬಿಡಿ. ನಾನು ಬಂದಾಗ 3-4 ಪೇರ್ಸ್ ನೋಡ್ತಾ ಇದ್ದೆ ಒಂದೇ ಸಲಿ, ಅವೆಲ್ಲ ವೇಸ್ಟ್. ಈಗಲೇ ಹೇಳ್ತಾ ಇದ್ದೀನಿ, ತುಂಬಾ ವೇಸ್ಟ್. ಒಂದ್ ಪೇರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲೂ ಬೆಸ್ಟ್ ಯಾವ್ದು? ಗೋಲ್ಡ್. ಈಗೇನ್ ಹೆಂಗಿದ್ರು ದುಡ್ಡು ಹಾಕಲ್ಲ ಕಲಿಯಕ್ಕೆ. ಸೊ ಫಸ್ಟ್ ಇಂದ ಗೋಲ್ಡ್ನೇ ಸ್ಟಾರ್ಟ್ ಮಾಡಿ, ಗೋಲ್ಡ್ ನ ಟ್ರೇಡ್ ಮಾಡಕ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ. ಬೆಸ್ಟ್ ಅದು ಆಪ್ಷನ್ ಇರೋದು. ಸೊ ಓಕೆ, ಈಗ ಏನಪ್ಪಾ, ಇವಾಗ 2 ಪೇರ್ಸ್ ಇದೆಯಲ್ಲ, ಈ 2 ಪೇರು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ, 2 ಪೇರ್ ಅಂದ್ರೆ ಈಗ ಒಂದು ಪೇರ್ ಇದೆಯಲ್ಲ, ಇದರಲ್ಲಿ 2 ಕರೆನ್ಸೀಸ್ ಇದೆ. 2 ಕರೆನ್ಸೀಸ್ ಹೆಂಗೆ ಇದು ಅರ್ಥ, ಏನು ಇದ್ರ ಅರ್ಥ? ಇವಾಗ ಯೂರೋ USD ಎಕ್ಸಾಂಪಲ್ ನೋಡೋಣ. ಯೂರೋ ಯೂರೋ ಯು ಎಸ್ ಡಿ ಚಾರ್ಟ್ ಓಪನ್ ಮಾಡ್ತೀನಿ. ಈ ತರ ಬಂದಿದೆ ಯೂರೋ USD ಚಾರ್ಟ್, ಇವತ್ತೊಂದು 15 ನಿಮಿಷದ ಚಾರ್ಟ್ ಇದು. ಓಕೆ, ಯೂರೋ USD ಅನ್ನೋದೇನೋ ಓಕೆ, ಅರ್ಥ ಆಯ್ತು, ಯೂರೋಗೂ ಮತ್ತೆ USD ಕನ್ವರ್ಷನ್ ರೇಟು ಅಂತ. ಸೊ ಏನಪ್ಪಾ ಇದು ಯೂರೋ USD ಈಗ 1.16482 ಅಂತ ಎಲ್ಲ ಇದೆ ಅಂತ ಕೇಳಿದ್ರೆ ನೀವು, ಸಿಂಪಲ್. ಒಂದು ಯೂರೋಗೆ ಎಷ್ಟು? 1.16 ಅಂತ ಏನೋ ಇತ್ತಲ್ಲ. ಆ ಒಂದು ಯೂರೋಗೆ 1.16 US ಡಾಲರ್ಸ್ ಬರುತ್ತೆ. ಅರ್ಥ ಆಯ್ತಾ? ಒಂದು ಯೂರೋಗೆ 1.16 US ಡಾಲರ್ಸ್ ಬರುತ್ತೆ ಇವಾಗಿನ ಕರೆಂಟ್ ಪ್ರೈಸ್ ಅಲ್ಲಿ. ಅದೇನಾದ್ರೂ ಇಲ್ಲಿದ್ದಾಗ ನಾವು ನೋಡಿದಿದ್ರೆ 1 ಯೂರೋಗೆ 1.16198 ಬರ್ತಿತ್ತು. ಈ ತರ ಪ್ರತಿ ಸೆಕೆಂಡು ಇದು ಚೇಂಜ್ ಆಗ್ತಾನೆ ಇರುತ್ತೆ ಅದ್ರ ಪ್ರೈಸ್. 1 ಯೂರೋಗೆ ಎಷ್ಟು ಬರುತ್ತೆ USD ಅಂದ್ರೆ ಪ್ರತಿ ಸೆಕೆಂಡು ಚೇಂಜ್ ಆಗುತ್ತೆ, ಪ್ರತಿ ಮಿಲಿ ಸೆಕೆಂಡು ಚೇಂಜ್ ಆಗುತ್ತೆ. ಸೊ ಈ ಚೇಂಜಸ್ ಅಲ್ಲಿ 2 ಕರೆನ್ಸೀಸ್ ಇರುತ್ತಲ್ಲ, ಒಂದು ಬೇಸ್ ಕರೆನ್ಸಿ, ಇನ್ನೊಂದು ಕೋಟ್ ಕರೆನ್ಸಿ ಅಂತ ಕರಿತೀವಿ. ಅದರಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಯೂರೋ ಅನ್ನೋದು ಏನಿದೆಯಲ್ಲ, ಇದು ಬೇಸ್ ಕರೆನ್ಸಿ. USD ಅನ್ನೋದು ಏನಿದೆಯಲ್ಲ, ಅದು ಕೋಟ್ ಕರೆನ್ಸಿ. ಈ ಯೂರೋ ಅನ್ನೋದು ಅದನ್ನ ಕೋಟ್ ಮಾಡ್ತಾ ಇದೆ, 1 ಯೂರೋಗೆ ಇಷ್ಟು US ಡಾಲರ್ಸ್ ಬರ್ತಾ ಇದೆ ಅಂತ ಇದ್ರ ಅರ್ಥ, ಏನ್ ಪ್ರೈಸ್ ಇರುತ್ತೆ ಅದ್ರ ಅರ್ಥ. ಸೊ ಓಕೆನಾ? ಸೊ ಇಷ್ಟ ಅರ್ಥ ಆಯ್ತಲ್ಲ ಇವಾಗ ಪೇರ್ಸ್ ಏನೇನಿದೆ ಎಲ್ಲ. ನೆಕ್ಸ್ಟ್ ಮೂವ್ ಆಗೋದ. ಸೊ ಇವಾಗ ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ಬೋದು ನಾವು? ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ಬೋದು? ಸಿಂಪಲ್. ಒಂದು ಬೈ ಮಾಡ್ಬೋದು, ಇನ್ನೊಂದು ಸೆಲ್ ಮಾಡ್ಬೋದು, ಇನ್ನೊಂದು ಕಾಯ್ಕೊಂಡ್ ಕುತ್ಕೋಬೇಕು ನಾವು ಮಾಡ್ಬೇಕಿರೋ ಜಾಗಕ್ಕೆ ಬರೋವರೆಗೂ. ಇಷ್ಟೇ ಟ್ರೇಡಿಂಗ್ ಅಲ್ಲಿ. ಅದ್ರಲ್ಲೂ ಬೈ ಹೊತ್ತಕ್ಕೆ 2 ಸೆಕೆಂಡ್ ಸಾಕು,
ಸೆಲ್ ಒತ್ತಕ್ಕೂ 2 ಸೆಕೆಂಡ್ ಸಾಕು. ಅದನ್ನ ಅನಲೈಸ್ ಮಾಡಕ್ಕೆ ನಿಮ್ ಮಾರ್ಕೆಟ್ ನಿಮ್ ಹತ್ರ ಬರೋವರೆಗೂ ವೆಯ್ಟ್ ಮಾಡ್ತಾನೆ ಇರ್ಬೇಕು. ವೆಯ್ಟ್ ಮಾಡಕ್ಕಾಗಲ್ಲ, ಈಗ್ಲೇ ಓದ್ತೀನಿ ಓದ್ತಿ ಎಲ್ಲ ದುಡ್ಡು ಮಾಯ, ಇಷ್ಟೇ ಆಗೋದು ಟ್ರೇಡಿಂಗ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ಅಷ್ಟೇ ಜೋಶ್, ಅದೆಲ್ಲ ಹೆಂಗ್ ಬೇಕಾದ್ರೂ ಮಾಡ್ತೀನಿ ಅನ್ನೋದೆಲ್ಲ ಹಂಗಾಗಲ್ಲ. ವೆಯ್ಟಿಂಗ್ ಗೇಮ್ ಇದು ಟ್ರೇಡಿಂಗ್ ಅನ್ನೋದು. ಸೊ ಈಗ ಬೈ ಮಾಡ್ತೀನಿ ಒಂದ್ ಪ್ಲೇಸ್ ಇಂದ ಅಂದ್ರೆ ಹೆಂಗ್ ಆಗತ್ತಪ್ಪ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಯೂರೋ USD ಅಂತ ಹೇಳ್ದೆ, ಅದ್ರ ಪ್ರೈಸ್ ಬಂದ್ಬಿಟ್ಟು 100 rupees ಇದೆ. 100 ಅಂತ ಇಟ್ಕೊಳ್ಳಿ. ಯೂರೋ USD ಇಸ್ ಈಕ್ವಲ್ ಟು 100 ಅಂತ ಇದೆ. ಅದೇ ಅದು 100 ಇಂದ 110 ಹೋದ್ರೆ ಲಾಟ್ ಸೈಜಸ್ ಅಂತ ಎಲ್ಲ ಬರುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಬರೀ 10 ಮೂವ್ಮೆಂಟ್ ಆಗಿರೋದು 10 ಪಿಪ್ಪು $10 ಅಂತ ತಗೊಳ್ಳಿ. ಅಲ್ಲಿ ನಾವು ಎಷ್ಟು ದುಡ್ಡು ಮಾಡಬೇಕು ಅನ್ನೋದು ಲಾಟ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ. ಬೈ ಮಾತ್ರ ಮಾಡೋದಲ್ಲ. ಸ್ಟಾಕ್ಸ್ ಆದ್ರೆ ಬೈ ಮಾಡಿ ಇಟ್ಕೋತೀನಿ, ಆತರ ಲಾಂಗ್ ಟರ್ಮ್ ಮಾಡ್ತೀವಿ. ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಮೈನ್ಲಿ ಧನುಷ್ ಗೌಡ HD, ನವೀನ್ ಕುಮಾರ್ HN, ನಿಮ್ಗೆಲ್ಲ ನಾನು ಹೇಳ್ದ್ನಲ್ಲ ಆಗ್ಲೇನೆ. ಲಾಸ್ಟ್ ಅಲ್ಲಿ ಕೇಳಿ, ನಿಮ್ಗೆ ಡೌಟ್ ಎಲ್ಲ ಏನೇನಿದೆ ಎಲ್ಲಾನು ಆಗ ಹೇಳ್ತೀನಿ ಅಂತ ಕ್ಲಾಸ್ ಮಾಡ್ತಾ ಇದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನ್ ನಾನು ನಿಮ್ಗೆ ಅರ್ಥ ಆಯ್ತಾ ಅಂತ ಕೇಳ್ತೀನಲ್ಲ, ಅವಾಗ ರಿಪ್ಲೈ ಮಾಡಿದ್ರೆ ಸಾಕು. ಸೊ ಟ್ರೇಡಿಂಗ್ ಅಲ್ಲಿ ಬರೀ ಬೈ ಮಾಡೋದಷ್ಟೇ ಇರಲ್ಲ, ಸೆಲ್ಲು ಮಾಡ್ತೀವಿ ನಾವು. ಇವತ್ತು ನನ್ಗೆ ಅನ್ನಿಸ್ತಾ ಇದೆ ಯೂರೋ USD ಬೀಳುತ್ತೆ ಅಂತ, ಸೆಲ್ ಮಾಡ್ಬಿಟ್ಟು ಎಷ್ಟು ಪಾಯಿಂಟ್ಸ್ ಮೂವ್ ಆಗುತ್ತೆ ಅಷ್ಟು ಪಾಯಿಂಟ್ಸ್ ನಾನು ಜಾಸ್ತಿ ಲಾಟ್ ಇನ್ಕ್ರೀಸ್ ಮಾಡ್ಕೊಂಡು ಜಾಸ್ತಿ ಪ್ರಾಫಿಟ್ ಮಾಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಸೊ ಈ ತರ ಬೈಯು ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಇದರಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಒಂದು ಸ್ಮಾಲೆಸ್ಟ್ ಮೂಮೆಂಟ್ ಇರುತ್ತಲ್ಲ ಚಾರ್ಟ್ಸ್ ಅಲ್ಲಿ. ಈಗ ನೀವು ನೋಡಿದ್ರೆ ಯೂರೋ USD ಚಾರ್ಟ್ ಅಲ್ಲಿ ಪ್ರೈಸ್ ಇಲ್ಲಿದೆ ಇವಾಗ ಅನ್ಕೊಳ್ಳಿ. ಆ ಪ್ರೈಸ್ ಇಲ್ಲಿಂದ ಇಲ್ಲಿಗೆ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಮೂಮೆಂಟ್ ಒಂದೊಂದೇ ಪಾಯಿಂಟ್ ಹೋಗಿರ್ಬೇಕಲ್ವಾ. ಆ ಒಂದೊಂದೇ ಪಾಯಿಂಟ್ಸ್ ನಾವು ಪಿಪ್ ಅಂತ ಕರಿತೀವಿ ಫೋರೆಕ್ಸ್ ಅಲ್ಲಿ. ಪಿಪ್ ಪಿಪ್ ಅಂತ ಕರಿತೀವಿ. ಸೊ ನೋಟ್ಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲ. ಇಲ್ಲ ಮತ್ತೆ ಮತ್ತೆ ವಿಡಿಯೋ ನೋಡ್ಬೇಕಾಗುತ್ತೆ, ನಿಮ್ಗೆ ನಾವು ನೋಟ್ಸ್ ಮಾಡ್ಕೊಳ್ಳಿ ಹೇಳ್ತಾ ಇದ್ದಂಗೆ. ಸೊ ಯೂರೋ USD ನೋಡೋದಾದ್ರೆ ನೀವು 1.1000 ಅಂತ ಇದೆ. ಇಲ್ಲಿಂದ 1.1001 ಹೋಯ್ತು ಅಂದ್ರೆ 1 ಪಿಪ್ ಮೂಮೆಂಟ್ ಅಂತ. ಸೊ ಇದೇ ಸ್ಮಾಲೆಸ್ಟ್ ಮೂಮೆಂಟ್ ಏನಿರುತ್ತೆ ಅದು ಪಿಪ್. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ತೀನಿ, ನಾನು ತಲೆ ಕೆಡ್ಸ್ಕೊಬಿಡಿ. ಇದೇ ಪಿಪ್ ಮೂಮೆಂಟ್ ಅಂತ ಹೇಳೋದು. ನೆಕ್ಸ್ಟ್ ಮೈನ್ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ನೀವು ತಿಳ್ಕೊಬೇಕಾಗಿರೋದು ಲಾಟ್ ಸೈಜಸ್ ಅಂದ್ರೆ ಏನು, ಲೆವರೇಜ್ ಅಂದ್ರೆ ಏನು, ಸ್ಪ್ರೆಡ್ಸ್ ಅಂದ್ರೆ ಏನು. ಫೋರೆಕ್ಸ್ ಅಲ್ಲಿ ಇದೆಲ್ಲ ಬೇರೆ ಕಡೆ ಲಾಟ್ ಸೈಜಸ್ ಬರುತ್ತೆ, ಓಕೆ. ಲೆವರೇಜ್ ಅನ್ನೋದನ್ನು ಸ್ವಲ್ಪ ಕಡೆ ಕೇಳಿರ್ತೀರಾ, ಬಟ್ ಫೋರೆಕ್ಸ್ ಅಲ್ಲಿ ಏನಕ್ಕೆ ಲೆವರೇಜ್ ತಿಳ್ಕೊತಾ ಇದೀವಿ ಅದನ್ನ ಹೇಳ್ತೀನಿ. ಸ್ಪ್ರೆಡ್ ಬರೋದು ಫೋರೆಕ್ಸ್ ಟ್ರೇಡಿಂಗ್ ಅಲ್ಲೇ. ಸೊ ಲಾಟ್ ಸೈಜಸ್ ಅಂದ್ರೆ ಏನಪ್ಪಾ ಅಂದ್ರೆ, ಲಾಟ್ ಸೈಜ್ ಏನು ಇಲ್ಲ, ಜಸ್ಟ್ ನೀವು ಈಗ ಬೈ ಮಾಡ್ತಾ ಇರ್ತೀರಾ, 10 ಪಿಪ್ ಮೂವ್ಮೆಂಟ್ ಆಗ್ತಾ ಇದೆ ಅನ್ಕೊಳ್ಳಿ ಯೂರೋ USD ಲಿ. 1 ಲಾಟ್ ಇಂದ ಬೈ ಮಾಡಿದ್ರೆ ನೀವು 10,000 ಬರ್ತಿತ್ತು ಅನ್ಕೊಳ್ಳಿ ಎಕ್ಸಾಂಪಲ್ಗೆ. ಅದೇ ನೀವು 0.1 ಲಾಟ್ ಇಂದ ಓಪನ್ ಮಾಡಿದ್ರೆ 1,000 ಬಂದಿರೋದು ಅಷ್ಟೇ ಮೂಮೆಂಟ್ಗೆ. ಅದೇ ನೀವು 0.01 ಲಾಟ್ ಇಂದ ಓಪನ್ ಮಾಡಿದ್ರೆ ಬರೀ ₹100 ಬಂದಿರೋದು ಅಷ್ಟೇ ಮೂಮೆಂಟ್. 10 ಪಿಪ್ಸೇ ಮೂಮೆಂಟ್ ಆಗ್ತಿರುತ್ತೆ. ಸೊ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಯೂರೋ USD ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು 6 ಪಿಪ್ಸ್ ಇದೆ ಯೂರೋ USD ಅಲ್ಲಿ. 6 ಪಿಪ್ಸ್ ಇದೆ, ಇವಾಗ 6 ಪಿಪ್ ಮೂಮೆಂಟ್ ಆಗಿದೆ ಇಲ್ಲಿಂದ ಇಲ್ಲಿಗೆ. ಸೊ ಇದರಲ್ಲಿ ನೀವು ಲಾಟ್ ಸೈಜ್ ಅನ್ನೋದು ಹೆಂಗ್ ಮ್ಯಾಟರ್ ಆಗುತ್ತೆ ಅಂದ್ರೆ, ನೀವು ಇಲ್ಲಿ ಬೈ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಇಲ್ಲಿಗೆ ಹೋಗುತ್ತೆ ಅಂತ ಅನ್ಕೊಂಡಿರ್ತೀರಾ. ಇಲ್ಲಿಗೆ ಬಂದ್ಮೇಲೆ ನೀವು ತೆಗ್ದಾಕ್ತೀರಾ ನಿಮ್ ಟ್ರೇಡ್ ನ. ಸೊ 6.2 ಪಿಪ್ ಮೂಮೆಂಟ್ ಆಗಿದೆ ಈ ಗ್ಯಾಪ್ ಅಲ್ಲಿ. ನೀವು ಏನಾದ್ರೂ ಬೈ ಮಾಡ್ಬೇಕಾದ್ರೆ 1 ಲಾಟ್ ಇಂದ ಮಾಡಿದಿದ್ರೆ $6,000 $6,200 ಆಗಿರೋದು ಅಂತ ಅನ್ಕೊಳ್ಳಿ. ಅದೇ ನೀವು 0.1 ಲಾಟ್ ಕಮ್ಮಿ ಹೋಗಿದ್ರೆ ಅವಾಗ ಏನಾಗ್ತಿತ್ತು, ಬರೀ 6,000 ಬರೋದು 602 ಪ್ರಾಫಿಟ್ ಆಗಿರ್ತಿತ್ತು ಡಾಲರ್ಸ್ ಅಷ್ಟೇನೆ. ಅದೇ 0.01 ಲಾಟ್ ಅಲ್ಲಿ ಹೋದ್ರೆ 62 ಆಗಿರ್ತಿತ್ತು ಅಷ್ಟೇನೆ ಪ್ರಾಫಿಟ್. ಈ ತರ ಲಾಟ್ ಸೈಜಸ್ ಮೇಲೆ ನಮ್ದು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಎರಡೂನು ಡಿಸೈಡ್ ಆಗುತ್ತೆ ಲಾಟ್ ಸೈಜಸ್ ಮೇಲೆ. ಅದ್ ಯಾವಾಗ ಅಪ್ಲೈ ಮಾಡೋದು, ಹೆಂಗ್ ಅಪ್ಲೈ ಮಾಡೋದು, ಟ್ರೇಡಿಂಗ್ ಅಲ್ಲಿ ಹೆಂಗೆ ನಾವು ತಗೋಬೇಕು, ಅದೆಲ್ಲ ನಿಮ್ಗೆ ಡೆಮೋದಲ್ಲಿ ನಾನು ಟ್ರೇಡ್ ಮಾಡಿ ತೋರಿಸೋದು, ಇಲ್ಲ ಹೆಂಗ್ ಓಪನ್ ಮಾಡೋದು, ಟ್ರೇಡ್ಸ್ ತಗೊಳ್ಳೋದು ಹೆಂಗೆ ಅನ್ನೋದೆಲ್ಲ ಹೇಳ್ತೀನಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನಿಮ್ಗೆ ಇಷ್ಟ ಅರ್ಥ ಆದ್ರೆ ಸಾಕು, ಲಾಟ್ ಸೈಜಸ್ ಯಾಕೆ ಯೂಸ್ ಮಾಡ್ತೀವಿ, ಹೆಂಗ್ ಯೂಸ್ ಮಾಡ್ತೀವಿ, ಇಷ್ಟ ಅರ್ಥ ಆಯ್ತಾ? ಸೊ ಹೇಳ್ಬೋದಾ, ಅರ್ಥ ಆಯ್ತಾ ಲಾಟ್ ಸೈಜ್ ಅಂತ?
ಸುಮ್ನೆ ಓವರ್ ವ್ಯೂ ಅರ್ಥ ಆಯ್ತಾ? ಸಾಕಷ್ಟು ಇವಾಗ. ಲಾಟ್ ಸೈಜ್ ಯಾಕೆ ಯೂಸ್ ಮಾಡ್ತೀವಿ? ಪ್ರಾಫಿಟ್ ಲಾಸ್ ಆಗ್ಬೇಕಾದ್ರು ಅಷ್ಟೇನೆ. 1 ಲಾಟ್ ಅಲ್ಲಿ ನೀವು ಸೆಲ್ ಮಾಡ್ಬಿಟ್ಟಿದ್ರೆ 6,000 ಲಾಸ್ ಆಗಿರ್ತಿತ್ತು. 0.1 ಅಲ್ಲಿ ಲಾಸ್ ಆಗಿದ್ದಿದ್ರೆ ಲಾಟ್ ಅಲ್ಲಿ 600 ಲಾಸ್ ಆಗಿರ್ತಿತ್ತು. 0.01 ಅಲ್ಲಿ ಅಷ್ಟೇ ಮೂಮೆಂಟ್ ಲಾಸ್ ಆಗಿದ್ದಿದ್ರೆ $60 ಲಾಸ್ ಆಗಿರ್ತಿತ್ತು. ಈ ತರ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಲಾಟ್ ಸೈಜಸ್ ಇದು ಕೆಲಸ. ನೆಕ್ಸ್ಟ್ ಬಂದ್ಬಿಟ್ಟು ಫೋರೆಕ್ಸ್ ಅಲ್ಲಿ ಲೆವರೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬೇರೆ ಕಡೆನೂ ಇದೆ, ಕ್ರಿಪ್ಟೋದಲ್ಲೂ ಇದೆ, ಮತ್ತೆ ಸ್ಟಾಕ್ಸ್ ಬೈ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಶಾರ್ಟ್ ಟರ್ಮ್ ಎಲ್ಲಾ ಕಡೆ ಇದೆ ಲೆವರೇಜ್ ಅಂತ. ಬಟ್ ಫೋರೆಕ್ಸ್ ಅಲ್ಲಿ ಏನಂದ್ರೆ ಲೆವರೇಜ್ ನ ತುಂಬಾ ಜಾಸ್ತಿ ಕೊಡ್ತಾರೆ ಬ್ರೋಕರ್ಸ್ ಮಾತ್ರ ತುಂಬಾ ಜಾಸ್ತಿ ಕೊಡ್ತಾರೆ. 1:1000 1:infinity ವರೆಗೂ ಇದೆ ನಿಮ್ಗೆ ಲೆವರೇಜ್ ಅನ್ನೋದು. ಸೊ ಬೇಸಿಕಲಿ ಲೆವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ, ನಿಮ್ಮ ಹತ್ರ $1 ಇದೆ ಇವಾಗ, ಯಾವ್ದೋ ಒಂದು ಗೋಲ್ಡ್ ಅನ್ಕೊಳ್ಳಿ, ಗೋಲ್ಡ್ ಚಾರ್ಟ್ ತಗೊಳ್ಳಿ. ಗೋಲ್ಡ್ ಇವಾಗ $10 ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಗೋಲ್ಡ್ ಕರೆಂಟ್ ಪ್ರೈಸ್ ಇವಾಗ $10 ನಡೀತಾ ಇದೆ. ನಿಮ್ಮ ಹತ್ರನೂ ಇವಾಗ $10 ಇದೆ ಅಂತಾನೆ ಅನ್ಕೊಳ್ಳಿ. ಸೊ ನೀವ್ ಎಷ್ಟು ಬೈ ಮಾಡ್ಬೋದು ಗೋಲ್ಡ್ ನ? ಎಷ್ಟು ಲಾಟ್ ಅಲ್ಲಿ ಬೈ ಮಾಡ್ಬೋದು? ಒಂದೇ ಲಾಟ್. ಓಕೆನಾ? ಲೆವರೇಜ್ ಅಂತ ಬಂದಾಗ 1:10 ಲೆವರೇಜ್ ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಸೊ ಏನಾಗುತ್ತೆ, ನಿಮ್ಮ ಹತ್ರ ಇರೋ $10 ಅಷ್ಟೇನೆ, ಗೋಲ್ಡ್ ಪ್ರೈಸು $10 ಬಟ್ ಲೆವರೇಜ್ ಏನಿದೆ 1:10 ಇದೆ. ಸೊ ನಿಮ್ದು ಬೈಯಿಂಗ್ ಪವರ್ ಏನಾಯ್ತು? ಇಂಟು 10 ಆಯ್ತು. ನಿಮ್ಮ ಹತ್ರ ಇರೋ $10 ಆಗಿದ್ರು ನಿಮ್ಗೆ ಬೈಯಿಂಗ್ ಪವರ್ ಎಷ್ಟು ಕೊಟ್ಟಿದ್ದಾನೆ ಇವಾಗ? $100 ಕೊಟ್ಟಿದ್ದಾನೆ. ಅದನ್ನ ಹೆಂಗ್ ಯೂಸ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಯಾಕಂದ್ರೆ ಅದನ್ನ ನೀವು ಬೈ ಮಾಡ್ತೀರಾ ಅನ್ಕೊಳ್ಳಿ, ಅಲ್ಲಿಂದ ಗೋಲ್ಡ್ $10 ಇದ್ದಿದ್ದು $11 ಆಯ್ತು ಅನ್ಕೊಳ್ಳಿ. ಜಸ್ಟ್ ನಿಮ್ಮ ಹತ್ರ $10 ಅಷ್ಟೇ ಇತ್ತು ಅಂದಿದ್ರೆ ಪ್ರಾಫಿಟ್ ನಿಮ್ಗೆ $1 ಆಗಿರೋದು. ಬಟ್ ಇವಾಗ 1:10 ಲೆವರೇಜ್ ಇರೋದ್ರಿಂದ ನಿಮ್ಗೆ $100 ಇದ್ದಂಗೆ ಪವರ್ ಬಂತು, ಬೈಯಿಂಗ್ ಪವರ್. ಇವಾಗ ಗೋಲ್ಡ್ $10 ಇಂದ $11 ಹೋದ್ರೂ ಬರೀ $1 ಮೂವ್ಮೆಂಟ್ ಆಗಿರೋದು. ಬಟ್ ನಿಮ್ಮ ಹತ್ರ 10 ಪಟ್ಟಷ್ಟು ನಿಮ್ಮ ಹತ್ರ ಬೈಯಿಂಗ್ ಪವರ್ ಇದ್ದಿದ್ರಿಂದ ಗೋಲ್ಡ್ ಬರೀ $1 ಮೂವ್ ಆಗಿರ್ಬೋದು, ನಿಮ್ಗೆ ಪ್ರಾಫಿಟ್ $10 ಆಯ್ತು. ಸೊ ಈ ಲೆವರೇಜ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಈ ವಿಚಾರದಲ್ಲಿ, ಬೈಯಿಂಗ್ ಪವರ್ ಜಾಸ್ತಿ ಇರುತ್ತೆ ನಿಮ್ಮ ಹತ್ರ. ಲೆವರೇಜ್ ಎಷ್ಟು ಕೊಟ್ಟಿರ್ತಾನೋ ಅಷ್ಟು ಬೈಯಿಂಗ್ ಪವರ್ ಇರುತ್ತೆ. ಅದೇ ಲಾಸ್ ಆಗ್ಬೇಕಾದ್ರೂ ಅದನ್ನೇ ಲೆಕ್ಕ ಹಾಕ್ಬೇಕು. ಗೋಲ್ಡ್ ಇವಾಗ $10 ಇದೆ, $9 ಆಗೋಯ್ತು ಅನ್ಕೊಳ್ಳಿ. ನಾರ್ಮಲ್ ನಿಮ್ಮ ಹತ್ರನು $10 ಲೆವರೇಜ್ ಇಲ್ಲ, ಆಗ $10 ಬೈ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ. ಗೋಲ್ಡ್ 10 ಇಂದ 9 ಹೋದ್ರೆ ನಿಮ್ದು ಎಷ್ಟು ಲಾಸ್ ಆಗಿರ್ತಿತ್ತು? $1 ಲಾಸ್ ಆಗಿರ್ತಿತ್ತು. ಬಟ್ ನಿಮ್ಮ ಹತ್ರ ಇವಾಗ 10 ಲೆವರೇಜ್ ಇದೆ, 1:10. ಸೊ ಗೋಲ್ಡ್ ಎಷ್ಟು ಮೂವ್ ಆಯ್ತು? $1 ಮೂವ್ ಆಗಿದ್ದು. ಲಾಸ್ ಆಗಿದ್ದಿದ್ರೆ ನಿಮ್ಗೆ ಮುಂಚೆ $1 ಆಗಿರ್ತಿತ್ತು. ಲೆವರೇಜ್ ಇಂದ ನಿಮ್ಗೆ $10 ಲಾಸ್ ಆಯ್ತು ಇವಾಗ. ಸೊ ಲೆವರೇಜ್ ಒಂಥರ ಅಡ್ವಾಂಟೇಜ್ನು ಡಿಸ್ಅಡ್ವಾಂಟೇಜ್ನು. ಕಲಿದೇ ಇರೋ ಮಾರ್ಕೆಟ್ ಅಲ್ಲಿ ಏನೂ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ ಟ್ರೇಡಿಂಗ್ ಮಾಡ್ತಾನಲ್ಲ, ಅವನ್ಗೆ ಇದು ಹೆವಿ ಡಿಸ್ಅಡ್ವಾಂಟೇಜ್. ಚೆನ್ನಾಗಿ ಅರ್ಧ ಕೊಡ್ದು ಮಾರ್ಕೆಟ್ ನ ಒಳ್ಳೆ ದುಡ್ಡು ಮಾಡ್ತೀನಿ ಅಂತ ಬರ್ತಾನಲ್ಲ, ಅವನ್ಗಿದು ಒಳ್ಳೆ ಅಡ್ವಾಂಟೇಜ್ ಲೆವರೇಜ್ ಅನ್ನೋದು. ಸೊ ಲೆವರೇಜ್ ಅನ್ನೋದು ಅರ್ಥ ಆಯ್ತಾ ಇವಾಗ? ಸೊ ಓಕೆ, ನೆಕ್ಸ್ಟ್ ಲೆವರೇಜ್, ಲಾಟ್ ಸೈಜ್ ಆಯ್ತು, ಲೆವರೇಜ್ ಆಯ್ತು. ನೆಕ್ಸ್ಟ್ ಸ್ಪ್ರೆಡ್ ಬಗ್ಗೆ ಮಾತಾಡೋಣ. ಏನಪ್ಪಾ ಸ್ಪ್ರೆಡ್ಸ್ ಅಂತ ಕೇಳಿದ್ರೆ, ಸ್ಪ್ರೆಡ್ ಏನಿಲ್ಲ, ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಏನ್ ಚಾರ್ಟ್ಸ್ ತೋರಿಸ್ತಾನಲ್ಲ ಅವನು, ಇಲ್ಲಿ ನೀವು ನೋಡಿದ್ರೆ ಒಂದೇ ಲೈನ್ ಕಾಣಿಸ್ತಿರೋದು ನಿಮ್ಗೆ. ಈಗ ಇಲ್ಲಿ ಪ್ರೈಸ್ ಇಲ್ಲಿ ಇದೆ ಅಲ್ಲ, ಈ ಪ್ರೈಸ್ ಇಂದ ಇಲ್ಲಿಂದ ಒಂದೇ ಲೈನ್ ಬರ್ತಾ ಇರೋದು, ಒಂದೇ ಲೈನ್ ತೋರಿಸ್ತಾ ಇರೋದು. ಅದು ಇವಾಗ ಬಿಟ್ ಪ್ರೈಸ್ ಆಸ್ ಪ್ರೈಸ್ ಅಂತ ಇರುತ್ತೆ. ಬೈಯರು ಬೈ ಮಾಡ್ತಾ ಇರ್ತಾನೆ ಒಂದ್ ಜಾಗದಿಂದ, ಸೆಲ್ಲರು ಒಂದ್ ಜಾಗದಿಂದ ಸೆಲ್ ಮಾಡ್ತಾ ಇರ್ತಾನೆ. ಪ್ರೈಸ್ ಡಿಫ್ರೆನ್ಸ್ ಸ್ವಲ್ಪ ವೇರಿ ಆಗುತ್ತೆ. ಈ ಸ್ವಲ್ಪ ವೇರಿ ಆಗುತ್ತಲ್ಲ, ಅದೇ ಸ್ಪ್ರೆಡ್. ಈ ಸ್ಪ್ರೆಡ್ ನ ಎಲ್ಲಿ ಎಫೆಕ್ಟ್ ಆಗುತ್ತೆ ನಿಮ್ ಫೋರೆಕ್ಸ್ ಟ್ರೇಡಿಂಗ್ ಅಲ್ಲ, ಅದೆಲ್ಲ ನೆಕ್ಸ್ಟ್ ನೋಡೋಣ. ಎಕ್ಸ್ಪ್ಲೇನ್ ಮಾಡಿ ಟ್ರೇಡ್ ಹೆಂಗ್ ಮಾಡೋದು ಅಂತ ಹೇಳ್ಬೇಕಾರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮ್ಗೆ ಗೊತ್ತಾಗ್ಬೇಕಿರೋದು ಸ್ಪ್ರೆಡ್ ಅಂದ್ರೆ ಏನು. ಬೈಯಿಂಗ್ ಒಬ್ಬ ಮಾಡ್ತಿರ್ತಾನೆ, ಸೆಲ್ಲಿಂಗ್ ಒಬ್ಬ ಮಾಡ್ತಿರ್ತಾನೆ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗುತ್ತೆ ಪ್ರೈಸ್ ಅಲ್ಲಿ. ಈಗ $0.01 ಮೇಲೆ ಬೈ ಆಗ್ತಾ ಇದೆ, $0.02 ಕೆಳಗೆ ಸೆಲ್ ಆಗ್ತಾ ಇದೆ. ಸೊ ಈ ಡಿಫ್ರೆನ್ಸ್ ಏನಿದೆಯಲ್ಲ, ಪ್ರೈಸ್ ಡಿಫ್ರೆನ್ಸು, ಇದು ಸ್ಪ್ರೆಡ್ ಅಂತ ಕರೀತಾರೆ. ಬ್ರೋಕರ್ಸ್ ಎಲ್ಲ ಕೊಡ್ತಾರಲ್ಲ, ನೀವು ಯಾವ ಬ್ರೋಕರ್ ಬೆಸ್ಟ್ ಅಂತ ಕೇಳ್ತೀರಾ? XM ಅಂತ ಹೇಳ್ತೀನಿ ಅನ್ಕೊಳ್ಳಿ ನಾನು. XM ಅವರು ಹೆಂಗ್ ದುಡ್ಡು ಮಾಡ್ತಾರಪ್ಪ? ಒನ್ ಆಫ್ ದ ವೇ ಅವ್ರು ದುಡ್ಡು ಮಾಡೋದ್ರಲ್ಲಿ ಸ್ಪ್ರೆಡ್ ಇಂದ. ಸ್ಪ್ರೆಡ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನಮ್ಗೆ ಒಳ್ಳೇದು, ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬ್ರೋಕರ್ಗೆ ಒಳ್ಳೇದು. ಅಲ್ಲೇ ಆ ಪ್ರೈಸ್ ಡಿಫ್ರೆನ್ಸ್ ಅಲ್ಲೇ ಅವ್ನು ದುಡ್ಡು ಮಾಡೋದು ಬ್ರೋಕರ್. ಒನ್ ಆಫ್ ದ ವೇ, ಅದೇ ಫುಲ್ ಅಲ್ಲ, ಅದು ಒನ್ ಆಫ್ ದ ವೇ. ಸೊ ಅದೇ ಪ್ರೈಸ್ ಏನು, ಸ್ಪ್ರೆಡ್ ಅಂದ್ರೆ ಅದೇ ಬೈ ಪ್ರೈಸು ಮತ್ತೆ ಸೆಲ್ ಪ್ರೈಸು ಡಿಫ್ರೆನ್ಸ್ ಅಷ್ಟೇನೆ. ಅದೇ ನೋಡಿ, ನೀವು ನೋಡ್ಬೋದು ಇಲ್ಲಿ ಇದೆ ಕರೆಕ್ಟ್ ಆಗಿ. ದಿಸ್ ಇಸ್ ದ ಬ್ರೋಕರ್ಸ್ ಫೀ ಬಿಲ್ಟ್ ಇನ್ ಟು ಎವ್ರಿ ಟ್ರೇಡ್. ನೀವು ಪ್ರತಿ ಟ್ರೇಡ್ ಅಲ್ಲೂ ಅದೇ ನಿಮ್ಗೆ ಎಫೆಕ್ಟಿವ್ ಆಗೇ ಇರುತ್ತೆ.
ಲೆವರೇಜ್ ಅಂದ್ರೆ ಏನು ಇಲ್ಲ ವಿನೋದ್ ಅವರೇ, ತುಂಬಾ ಸಿಂಪಲ್ಲು. ನಿಮ್ಮ ಹತ್ರ ಏನೋ ಒಂದು ತಗೋಬೇಕು ಅನ್ಕೊಂಡಿರ್ತೀರ, ಗೋಲ್ಡ್ ಪ್ರೈಸ್ 10 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರನೂ 10 ರೂಪಾಯಿ ಇದೆ ಅನ್ಕೊಳ್ಳಿ. ನೀವು ಎಷ್ಟು ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ? ಒಂದೇ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಯಾಕಂದ್ರೆ ನಿಮ್ಮ ಹತ್ರ ಇರೋದು 10, ಗೋಲ್ಡ್ ಪ್ರೈಸು 10 ಇದೆ. ಆಯ್ತಾ? ಲೆವರೇಜ್ ಅನ್ನೋದ್ರೆ ಲವ್ರೇಜ್ ಅಂತ ಬರುತ್ತೆ. ಲೆವರೇಜ್ 1:10 ಕೊಡ್ತಾ ಇದ್ದಾರೆ ಒಂದು ಕಂಪ್ನಿ ನಿಮ್ಗೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಹತ್ರ ಇದ್ದಿದ್ದು 10 ರೂಪಾಯಿ, ಲೆವರೇಜ್ 1:10 ಕೊಟ್ಟ. ಅದು ಏನಾಯ್ತು, ನಿಮ್ದು 10 ರೂಪಾಯಿ 100 ರೂಪಾಯಿ ಆಯ್ತು. ಇವಾಗ ಬೈಯಿಂಗ್ ಪವರ್ 100 ರೂಪಾಯಿ ಆಯ್ತು. 10 ರೂಪಾಯಿ 100 ರೂಪಾಯಿ ಆಯ್ತು, ಓಕೆನಾ? ಸೊ ಅವಾಗ ಏನಾಗುತ್ತೆ, ನೀವು ಒಂದು ಗೋಲ್ಡ್ ತಗೊಳ್ಳೋ ಜಾಗದಲ್ಲಿ 10 ಗೋಲ್ಡ್ ತಗೋಬಹುದು. ತಗೊಂಡ್ ಬರ್ತೀರಾ 10 ಗೋಲ್ಡ್ನ, ನಿಮ್ಗೆ ಲೆವರೇಜ್ ಕೊಟ್ಟಿದ್ದಾರೆ. ಗೋಲ್ಡ್ ನಾಳೆ ಏನಾಗುತ್ತೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಗೋಲ್ಡ್ ನಾಳೆ 10 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ, 20 ರೂಪಾಯಿ ಜಾಸ್ತಿ ಆಯ್ತು. ಇವಾಗ ಗೋಲ್ಡ್ ರೇಟ್ ಏನಾಯ್ತು, $20, 20 ರೂಪಾಯಿ ಆಯ್ತು ಅನ್ಕೊಳ್ಳಿ. ನೀವು ನೆಕ್ಸ್ಟ್ ಬಿಸ್ನೆಸ್ ಮಾಡ್ತಿರೋರು ಏನ್ ಮಾಡ್ತೀರಾ, ಜಾಸ್ತಿ ಆದ ತಕ್ಷಣ ಸೊ ಓಕೆ, ಇವಾಗ 20 ರೂಪಾಯಿ ಏನೋ ಗೋಲ್ಡ್ ಪ್ರೈಸ್ 10 ಇಂದ 20 ಆಯ್ತಲ್ವಾ? ಸೊ ಎಷ್ಟು ಪ್ರಾಫಿಟ್ ಆಗ್ತಿತ್ತು ನಿಮ್ಮ ಹತ್ರ? $10 ಪ್ರಾಫಿಟ್ ಆಗಿರೋದು ನಿಮ್ಮ ಹತ್ರ 10 ರೂಪಾಯಿ ಇದ್ದಿದ್ರೆ. ಲೆವರೇಜ್ ಇಂದ ಏನಾಯ್ತು, ನಿಮ್ಮ ಹತ್ರ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯ್ತು. ಸೊ ಇಲ್ಲಿ ಗೋಲ್ಡ್ ಮೂವ್ಮೆಂಟ್ ಆಗಿರೋದು 10 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ, ಬಟ್ ನಿಮಗ್ ಪ್ರಾಫಿಟ್ ಎಷ್ಟಾಗ್ತಿದೆ? 100 ರೂಪಾಯಿ ಜಾಸ್ತಿ ಪ್ರಾಫಿಟ್ ಆಗ್ತಿದೆ, 100 ರೂಪಾಯಿ ಪ್ರಾಫಿಟ್ ಆಗ್ತಿದೆ ನಿಮ್ಗೆ. ಈ ಲೆವರೇಜ್ ಹಿಂಗೆ ವರ್ಕ್ ಆಗೋದು. ಬಟ್ ಅದೇ ಜಾಗದಲ್ಲಿ ಗೋಲ್ಡ್ ಏನಾದ್ರು ಆದ್ರೂ ನಾಳೆ 5 ರೂಪಾಯಿ ಬಿದ್ಬಿಡ್ತು ಅಂದ್ರೆ, 10 ರೂಪಾಯಿಗೆ ತಗೊಂಡಿರ್ತೀರ, 5 ರೂಪಾಯಿ ಬಿತ್ತು. ಸೊ ಗೋಲ್ಡ್ಗೆ ಏನಾಯ್ತು ಎಫೆಕ್ಟ್, ಬರೀ 5 ರೂಪಾಯಿ ಬಿದ್ದಿದ್ದು. ನಿಮ್ಗೆ ಎಷ್ಟಾಗಿರ್ತಿತ್ತು? ಅದ್ರ 10ರಷ್ಟಾಗಿರ್ತಿತ್ತು. 50 ರೂಪಾಯಿ ನಿಮ್ಗೆ ಲಾಸ್ ಆಗಿರ್ತಿತ್ತು. ಇಷ್ಟೇ ಲೆವರೇಜ್, ಇನ್ನೇನಿಲ್ಲ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಸ್ಪ್ರೆಡ್, ಲೆವರೇಜ್, ಲಾಟ್ ಸೈಜ್ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ, ಮತ್ತೆ ರೆಕಾರ್ಡಿಂಗ್ ಆಗ್ತೀನಲ್ಲ, ಮತ್ತೆ ಹೋಗಿ ಮತ್ತೆ ನೋಡಿ ಅಷ್ಟೇ. ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ ಹೇಳ್ಕೊಂಡು ಕುತ್ಕೊಂಡ್ರೆ ಮತ್ತೆ. ಸೊ ಆಗ್ಲೇ ಹೇಳ್ದೆ, ಫೋರೆಕ್ಸ್ ಮಾರ್ಕೆಟ್ 23 ಅವರ್ ಓಪನ್ ಇರುತ್ತೆ ದಿನದಲ್ಲಿ. ಸೊ ಫೋರೆಕ್ಸ್ ಮಾರ್ಕೆಟ್ ಎಷ್ಟು, 23 ಅವರ್ಸ್. ಫೋರೆಕ್ಸ್ ಅಲ್ಲಿ 23 ಅವರ್ ಫೋರೆಕ್ಸ್ ಓಪನ್ ಇರುತ್ತೆ ಅಲ್ಲ, ಅದು ಕ್ಲೋಸ್ ಆಗೋದು ಬೆಳಗ್ಗೆ 2:30 ಇಂದ 3:30ವರೆಗೂ ಅಷ್ಟೇ. ಸೊ ಈ 23 ಅವರ್ಸ್ ಟ್ರೇಡ್ ಮಾಡ್ಬೇಕಾ ನೀವು? ಇಲ್ವೇ ಇಲ್ಲ. ಅದ್ ಹೆಂಗೆ ಅಂದ್ರೆ, ಫೋರೆಕ್ಸ್ ಮಾರ್ಕೆಟ್ ಅಂದ್ರೆ ಏನಪ್ಪಾ, ಫಿನಾನ್ಷಿಯಲಿ ಗ್ಲೋಬಲ್ ಮಾರ್ಕೆಟ್ ಇದಲ್ವಾ? ಸೊ ನಾವಿವಾಗ ರಾತ್ರಿ ಆಗಿದೆ, ಮಲ್ಕೋತಾ ಇರ್ತೀವಿ. ಅದೇ US ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಏನಾಗಿದೆ, ಇವಾಗ ಬೆಳಗ್ಗೆ ಆಗಿದೆ. ಇವಾಗ ಏನ್ ಮಾಡ್ತಾರೆ, ಅವ್ರ ಮಾರ್ಕೆಟ್ ಓಪನ್ ಆಗಿರುತ್ತೆ, ಇವಾಗ ಅವ್ರು ಟ್ರೇಡ್ ಮಾಡ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ನಮ್ದೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಸಾಕು ಅಂತ ನಮ್ ಇಂಡಿಯನ್ ಮಾರ್ಕೆಟ್ ಯಾವಾಗ ಕ್ಲೋಸ್ ಆಯ್ತು, 3:30ಗೆ ಕ್ಲೋಸ್ ಆಯ್ತು. ಇದೇ ತರ ಅಲ್ಲೂ US ಅಲ್ಲಿ ಇವಾಗ ಓಪನ್ ಆಗಿರುತ್ತೆ ಮಾರ್ಕೆಟ್, ಇವಾಗ ಟ್ರೇಡ್ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ 23 ಅವರ್ ಓಡ್ತಾನೆ ಇರುತ್ತೆ. ಅವ್ರು ಮುಗಿತಾ ನೆಕ್ಸ್ಟ್ ಲಂಡನ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಲಂಡನ್ ಅವ್ರು ಎದ್ದಿರ್ತಾರ ಅವಾಗ, ನಮ್ದು ಮುಗ್ದಾಗ ಅವ್ರದ್ ಮುಗ್ದಾಗ. ಇನ್ನು ಅದಾದ್ಮೇಲೆ ಸ್ವಲ್ಪ ಬೆಳಗ್ಗೆ 3:30ಗೆ ಎಲ್ಲಿ ಏಷ್ಯಾ ಮಿಡಲ್ ಅಲ್ಲಿ ಇದೆಯಲ್ಲ, ಆ ಕಡೆ ಈ ಕಡೆ ಟೋಕಿಯೋ ಅದು ಇದು ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಅವ್ರು ಟ್ರೇಡ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ ಅವಾಗ. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಇದು ಹೆಂಗ್ ವರ್ಕ್ ಆಗ್ತಾ ಇದೆ ಇವಾಗ ಫೋರೆಕ್ಸ್ ಮಾರ್ಕೆಟ್ ಅಂತ. ಕಂಪ್ಲೀಟ್ ಅಲ್ಲೂ ಇಲ್ಲೂ ಇಲ್ಲೂ ಅಲ್ಲೂ ಎಲ್ಲ ಟ್ರೇಡ್ ಮಾಡೋದ್ರಿಂದ, ನಮಗ್ ಸಂಜೆ ಆದ್ರೆ ಅವ್ರಿಗೆ ಬೆಳಗ್ಗೆ ಆದ್ರೆ ನಮಗ್ ಮಧ್ಯಾಹ್ನ, ಈ ತರ ಇರೋದ್ರಿಂದ 23 ಅವರ್ಸ್ ರನ್ ಆಗ್ತಾ ಇರುತ್ತೆ. ಇದರಲ್ಲಿ ಮೇನ್ ಟ್ರೇಡರ್ಸ್, ಒಳ್ಳೆ ದುಡ್ಡಿಟ್ಟಿರೋ ಟ್ರೇಡರ್ಸ್, ಚೆನ್ನಾಗಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅನ್ನೋ ತರ ಯಾವಾಗ ಆಗುತ್ತೆ ಅಂದ್ರೆ, ಲಂಡನ್ ಮತ್ತೆ ನ್ಯೂಯಾರ್ಕ್ ಅಲ್ಲಿ ಆಗುತ್ತೆ. ಸೊ ಮೇನ್ಲಿ ಈ ಫೋರೆಕ್ಸ್ ಸೆಷನ್ಸ್ ಏನೇನಿದೆ 3 ತರ ಇದೆ. ಏಷ್ಯನ್ ಸೆಷನ್, ಇದು ನಿಧಾನಕ್ಕೆ ಮೂವ್ ಆಗುತ್ತೆ, ಯಾಕಂದ್ರೆ ಬರೀ ಟೋಕಿಯೋ, ಸಿಡ್ನಿ ಈ ತರ ಹತ್ತತ್ರ ಇಲ್ಲೇ ಏಷ್ಯಾದಲ್ಲಿ ಇರೋರು ಮಾಡ್ತಾ ಇರ್ತಾರೆ ಅಷ್ಟೇನೆ. ಬೆಳಗ್ಗೆ ಯಾವಾಗ ಅದು ಟೈಮಿಂಗ್ಸ್ ಏನು ಬರ್ದಿಟ್ಕೊಳ್ಳಿ, ಬೆಳಗ್ಗೆ 3:30 ಇಂದ 11:30ವರೆಗೂ ಏಷ್ಯನ್ ಸೆಷನ್ ಓಪನ್ ಇರುತ್ತೆ. 11:30 ಇಂದ 12:30 ಗ್ಯಾಪ್ ಅಲ್ಲಿ ಏನಾಗುತ್ತೆ, ಏಷ್ಯನ್ ಸೆಷನ್ ಕ್ಲೋಸಿಂಗ್ ಇರುತ್ತೆ, ಲಂಡನ್ ಸೆಷನ್ ಓಪನ್ ಇರುತ್ತೆ. ಅದನ್ನ ನಾವು ಕಿಲ್ ಝೋನ್ಸ್ ಅಂತ ಕರಿತೀವಿ, ಓಕೆನಾ? ಓವರ್ಲ್ಯಾಪಿಂಗ್ ಇರುತ್ತಲ್ಲ, ಇದು ಕಿಲ್ ಝೋನ್ಸ್. ಈ ಕಡೆ ಇದು ಕ್ಲೋಸ್ ಆಗಿದೆ, ಇದು ಓಪನ್ ಆಗಕ್ಕೂ ಇನ್ನು ಸ್ವಲ್ಪ ಟೈಮ್ ಇದೆ. ಇದನ್ನ ಏನಂತಾರೆ, ಕಿಲ್ ಝೋನ್. ಕಿಲ್ ಝೋನ್ ಯಾವಾಗ, 11:30 ಇಂದ 12:30. ಸೊ 12:30ಗೆ ಏನಾಗುತ್ತೆ, ಲಂಡನ್ ಸೆಷನ್ ಓಪನ್ ಆಗುತ್ತೆ. ಲಂಡನ್ ಅಲ್ಲಿ ಏಷ್ಯಾದಲ್ಲಿ ಮಾಡ್ತಿದ್ರಲ್ಲ ಟ್ರೇಡರ್ಸ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡಿರೋರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಲಂಡನ್ ಅಲ್ಲಿ, ಯಾಕಂದ್ರೆ ಅವರು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಮೊಮೆಂಟಮ್ ಆಗಕ್ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಬೆಳಗ್ಗೆಗಿಂತ. 3:30ಇಂದ 11:30ವರೆಗೂ ಏನಿತ್ತು ಅದಕ್ಕಿಂತ ಜಾಸ್ತಿ 12:30ಇಂದ 4:30ವರೆಗೂ ಮೂಮೆಂಟ್ ಇರುತ್ತೆ. ಲಂಡನ್ 12:30ಇಂದ ಸಂಜೆ 4:30ವರೆಗೂ ಲಂಡನ್ ಸೆಷನ್ ಇರುತ್ತೆ. 4:30ಗೆ ಲಂಡನ್ ಕ್ಲೋಸ್ ಆಗುತ್ತೆ.
ಸಂಜೆ 5:30ಗೆ ನ್ಯೂಯಾರ್ಕ್ ಸೆಷನ್ ಓಪನ್ ಆಗುತ್ತೆ. 4:30 5:30ವರೆಗೂ ಈ ಮಿಡಲ್ ಏನಿದೆ ಇದು ಕಿಲ್ ಝೋನ್, ನ್ಯೂಯಾರ್ಕ್ ಕಿಲ್ ಝೋನ್ ಅಂತ ಕರಿತೀವಿ. ಈ ಕಡೆ ಇದು ಕ್ಲೋಸ್ ಆಗಿದೆ, ಲಂಡನ್ ಕ್ಲೋಸ್ ಆಗಿದೆ, ಈ ಕಡೆ ನ್ಯೂಯಾರ್ಕ್ ಓಪನ್ ಆಗ್ಬೇಕು. ಇವೆರಡರ ಮಧ್ಯೆ ಇರೋದೇ ಕಿಲ್ ಝೋನ್. 4:30 to 5:30 ಕಿಲ್ ಝೋನ್. 5:30 ನ್ಯೂಯಾರ್ಕ್ ಸೆಷನ್ ಓಪನ್ ಆದ್ರೆ ಅದು ಯಾವಾಗ ಮುಗಿಯುತ್ತೆ ಅನ್ನೋದು ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದು ಬೇಕಾಗೂ ಇಲ್ಲ ನಿಮ್ಗೆ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸೊ ನೀವು ಅದ್ರ 4 ಅವರ್ ಕ್ಯಾಂಡಲ್ ತಗೊಂಬಿಡಿ ಅಷ್ಟೇ, ಸಿಂಪಲ್. 11:30 ಇಲ್ಲ 12:30 ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಬಿಡಿ ನ್ಯೂಯಾರ್ಕ್ ಸೆಷನ್. ಸೊ ಇವಾಗ ಮೇಯ್ನ್ ಆಗಿ ಬೆಳಗ್ಗೆ 3:30 11:30 ಏಷ್ಯಾ, 12:30 4:30 ಲಂಡನ್, 5:30 11:30 ನ್ಯೂಯಾರ್ಕ್. ಇಷ್ಟೇ ನಿಮ್ ತಲೆಯಲ್ಲಿ ಇರ್ಬೇಕಿರೋದು. ಇಷ್ಟರಲ್ಲೇ ನಾವು ಟ್ರೇಡ್ ಮಾಡೋದು. ಅದ್ರಲ್ಲೂ ಮೇಯ್ನ್ ಆಗಿ ಏಷ್ಯನ್ ಎಂಡಿಂಗ್ ಟೈಮ್ ಇರುತ್ತಲ್ಲ, ಕಿಲ್ ಝೋನ್ ಅನ್ನಲ್ಲ, ಆ ಕಿಲ್ ಝೋನು ಮತ್ತೆ ಲಂಡನ್ ಸ್ಟಾರ್ಟಿಂಗು, ಇದರಲ್ಲಿ ಚೆನ್ನಾಗಿ ಟ್ರೇಡ್ ಸಿಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲ ಎಂಟರ್ ಆಗ್ತಿರ್ತಾರೆ ಲಂಡನ್ ಪೀಪಲ್, ಅವರು ಚೆನ್ನಾಗಿ ಸ್ಟ್ರಕ್ಚರ್ನ ಫಾಲೋ ಮಾಡಿಸ್ತಾ ಇರ್ತಾರೆ. ಅವಾಗ ಒಳ್ಳೆ ಟ್ರೇಡ್ ಸಿಗುತ್ತೆ. ನೆಕ್ಸ್ಟ್ ಒಳ್ಳೆ ಟ್ರೇಡ್ ಸಿಗೋದು ಸಂಜೆ 4:30 ಮೇಲೆ ಇಲ್ಲ 3:30 ಮೇಲೆ, ಮಧ್ಯಾಹ್ನ 3:30 7:30ವರೆಗೂ ಒಳ್ಳೆ ಟ್ರೇಡ್ ಸಿಗುತ್ತೆ. 7:30 8:30ವರೆಗೂ ಒಳ್ಳೊಳ್ಳೆ ಟ್ರೇಡ್ ಸಿಗುತ್ತೆ. ಈ ಟೈಮಿಂಗ್ಸ್ ಮೇಲೆ ಫೋಕಸ್ ಮಾಡೋದು ನಾವು. ನಾನು ಅಷ್ಟೇನೆ, ತುಂಬಾ ಜನ ಅಷ್ಟೇನೆ. ನೋಡಿ ಇಲ್ಲಿ ಲಂಡನ್ ಮತ್ತೆ ನ್ಯೂಯಾರ್ಕ್ ಓವರ್ಲ್ಯಾಪ್ ಇದೆಯಲ್ಲ, ಮೋಸ್ಟ್ ಆಕ್ಟಿವ್ ಟ್ರೇಡಿಂಗ್ ಅವರ್ಸ್ ಹೇಳದ್ನಲ್ಲ, ಕಿಲ್ ಝೋನ್, ನ್ಯೂಯಾರ್ಕ್ ಕಿಲ್ ಝೋನ್ 4:30 to 5:30 ಮತ್ತೆ 5:30 7:30. ಈ ಟೈಮಿಂಗ್ಸ್ ಅಲ್ಲಿ ಹೆವಿ ಮೂವ್ಮೆಂಟ್ ಆಗೋದು ಮಾರ್ಕೆಟ್. ಓಕೆನಾ? ಸೊ ಮೂಮೆಂಟೇ ಇಲ್ಲದೆ ಇರ್ಬೇಕಾದ್ರೆ ನೀವು ಬಂದು ಟ್ರೇಡಿಂಗ್ ಮಾಡಿದ್ರೇನು ಬಿಟ್ರೇನು, ಮೂಮೆಂಟ್ ಇರ್ಬೇಕಾದ್ರೆ ತಾನೇ ನೀವು ಕ್ಯಾಪ್ಚರ್ ಮಾಡ್ಬೇಕಿರೋದು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಸೆಷನ್ಸ್ ತಿಳ್ಕೊಳ್ಳೋದು. ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ಸ್. ಕ್ಯಾಂಡಲ್ ಸ್ಟಿಕ್ಸ್ ಏನು ಇಲ್ಲ, ಈಸಿಯಾಗಿ ಹೇಳ್ತೀನಿ ಕೇಳಿ ಕ್ಯಾಂಡಲ್ ಸ್ಟಿಕ್ಸ್. ಸೊ ಇವಾಗ ಕ್ಯಾಂಡಲ್ಸ್ ಅಲ್ಲಿ ಈ ಕ್ಯಾಂಡಲ್ ನ ಕನ್ಸಿಡರ್ ಮಾಡಿ. ಇದೊಂದೇ ಒಂದು ಕ್ಯಾಂಡಲ್ ನೋಡಿ, ಇನ್ಯಾವುದೂ ನೋಡ್ಬಿಡಿ, ಅಕ್ಕಪಕ್ಕ ಯಾವ್ದು ತಗೋಬಿಡಿ. ಇದೊಂದೇ ಒಂದು ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಇದು ಚಾರ್ಟ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಬಂದ್ರೆ ಬೈಯಿಂಗ್ ಬುಲ್ಲಿಶ್ ಅಲ್ಲಿ ಇದೆ ಮಾರ್ಕೆಟ್ ಅಂತ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ರೆಡ್ ಕ್ಯಾಂಡಲ್ ಬಂದಿದ್ಯಾ, ಅದೇನು ಬೆರಿಶ್ ಇದೆ ಮಾರ್ಕೆಟ್ ಅಂತ. ಇಷ್ಟೇ ಸಿಂಪಲ್. ಗ್ರೀನ್ ಇದ್ರೆ ಮೇಲ್ ಹೋಗ್ತಾ ಇದೆ, ರೆಡ್ ಇದ್ರೆ ಕೆಳಗಡೆ ಬೀಳ್ತಾ ಇದೆ. ಇಷ್ಟೇ. ತುಂಬಾ ಜನ ಬೇರೆ ಬೇರೆ ಕಲರ್ಸ್ ಇಟ್ಕೊಂಡಿರ್ತಾರೆ. ಆ ಕಲರ್ಸ್ ನ ಚೇಂಜ್ ಮಾಡೋದು ಹೆಂಗೆ ಅದೆಲ್ಲ ನೀವು ಆಮೇಲೆ ನೋಡ್ಕೊಳ್ಳಿ, ಹೋಗಿ ಸೆಟ್ಟಿಂಗ್ಸ್ ಹೋಗಿ ಇದೆಲ್ಲ ಚೇಂಜ್ ಮಾಡೋದಿರುತ್ತೆ. ಇಲ್ಲಿ ಬೇಕಿದ್ ಕಲರ್ ಹಾಕೋಬಹುದು. ಅದೆಲ್ಲ ಟ್ರೇಡಿಂಗ್ ವ್ಯೂ ಹೆಂಗ್ ಯೂಸ್ ಮಾಡೋದನ್ನ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬ್ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಬಟ್ ಇವಾಗ ಈ ಗ್ರೀನ್ ಕ್ಯಾಂಡಲ್ ಮೇಲೆ ಫೋಕಸ್ ಮಾಡಿ. ಈ ಕ್ಯಾಂಡಲ್ ಮೇಲೆ, ಈ ಕ್ಯಾಂಡಲ್ ಹೆಂಗಪ್ಪ ವರ್ಕ್ ಆಗುತ್ತೆ, ಕ್ಯಾಂಡಲ್ ಅನಾಟಮಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಅಂತೀವಲ್ಲ. ಈಗ ನಿಮ್ನ ಯಾರಾದ್ರೂ ಕೇಳ್ತಾರೆ, ಈ ಕ್ಯಾಂಡಲ್ ಎಲ್ಲಿ ಓಪನ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ, ಎಷ್ಟು ಟಾಪ್ ವರ್ಗು ಹೋಗಿದೆ, ಅದ್ರ ಲೋಯೆಸ್ಟ್ ಪಾಯಿಂಟ್ ಯಾವುದು, ಹೈಯೆಸ್ಟ್ ಪಾಯಿಂಟ್ ಯಾವುದು, ಈ ತರ ಕೇಳ್ತಾರೆ. ಸಿಂಪಲ್. ಈ ಕ್ಯಾಂಡಲ್ ಓಪನ್ ಗ್ರೀನ್ ಅಂದ್ರೆ ಏನ್ ಹೇಳಿದೆ, ಮೇಲ್ ಹೋಗ್ತಾ ಇದೆ ಅಂತ ಅರ್ಥ ತಾನೆ. ಸೊ ಓಪನ್ ಎಲ್ಲಾಗ್ಬೇಕು, ಮೇಲ್ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಓಪನ್ ಆಗಿರುತ್ತೆ, ಹೌದಾ? ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಇದು ಓಪನ್. ಈ ಬಾಡಿ ಏನ್ ಬರ್ತಿದೆಯಲ್ಲ, ಇದು ಫುಲ್ ಫಿಲ್ ಆಗಿದೆಯಲ್ಲ ಗ್ರೀನ್ ಕಲರ್, ಇದು ಬಾಡಿ. ಆ ಕಡೆ ಈ ಕಡೆ ಒಂಥರ ಲೈನ್ ತರ ಎಳ್ದಿದಾರಲ್ಲ, ಅದು ವಿಕ್ ಅಂತ ಕರಿತೀವಿ. ಓಕೆನಾ? ಒಂದ್ ಕ್ಯಾಂಡಲ್ ಅಲ್ಲಿ ಮಿಡಲ್ ಅಲ್ಲಿ ಬಾಡಿ ಇರುತ್ತೆ, ಮೇಲೆ ಕೆಳಗೆ ವಿಕ್ ಇರುತ್ತೆ. ಸೊ ಈ ಬಾಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ, ಮೇಲ್ ಹೋಗ್ತಾ ಇರೋದ್ರಿಂದ ಕೆಳಗಡೆ ಅಲ್ವಾ ಸ್ಟಾರ್ಟ್ ಆಗಿ, ಕೆಳಗಡೆ ಸ್ಟಾರ್ಟ್ ಆಗಿ ಮೇಲ್ ಹೋಗ್ತಾ ಇದೆ ಅಂತ ತಾನೇ ಅರ್ಥ. ಸೊ ಇದು ಕೆಳಗಡೆದು ಓಪನ್, ಇದು ಕ್ಲೀನ್ ಆಗಿ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್. ಸಾರಿ, ಆ ಕ್ಯಾಂಡಲ್ ಓಪನ್ ಇಲ್ಲ ಆಗಿದೆ. ಕ್ಯಾಂಡಲ್ ಕ್ಲೋಸ್ ಎಲ್ಲಾಗಿದೆ, ಕೆಳಗಡೆ. ಗ್ರೀನ್ ಕ್ಯಾಂಡಲ್ ಅಂದ್ರೆ ಏನರ್ಥ, ಮೇಲ್ ಹೋಗ್ತಾ ಇದೆ, ಬುಲ್ಲಿಶ್ ಅಂತ ತಾನೆ. ಇಲ್ಲಿ ಓಪನ್ ಆಗಿದೆ ಅಂದ್ರೆ ಮೇಲೋಗಿ ಮೇಲೋಗಿ ಕ್ಲೋಸ್ ಆಗ್ಬೇಕು ತಾನೆ. ಸೊ ಏನು, ಕ್ಯಾಂಡಲ್ದು ಕ್ಲೋಸ್ ಇದು. ಕ್ಯಾಂಡಲ್ ಓಪನ್ ಇಲ್ಲ ಆಗಿದೆ, ಕ್ಲೋಸ್ ಇಲ್ಲ ಆಗಿದೆ. ಹಂಗಂದ್ರೆ ಈ ವಿಕ್ಸ್ ಏನಪ್ಪ ಮಾಡ್ತು ಅಂದ್ರೆ, ಈ ಕ್ಯಾಂಡಲ್ ಎಷ್ಟು ನಿಮಿಷದ್ದು ನೋಡಿ, ಇಲ್ಲಿ 15 ಮಿನಿಟ್ಸ್ ಒನ್ ಕ್ಯಾಂಡಲ್. ಈ ಒನ್ ಕ್ಯಾಂಡಲ್ 15 ಮಿನಿಟ್ಸ್ ಟೈಮ್ ಸ್ಪ್ಯಾನ್ ಅಲ್ಲಿ ಫಾರ್ಮ್ ಆಗಿರೋದು. ಓಕೆನಾ? ಇಲ್ಲಿ ಓಪನ್ ಆಗಿ ಡೈರೆಕ್ಟ್ ಆಗಿ ಹಿಂಗ್ ಹೋಗ್ಬಿಡುತ್ತಾ ಮಾರ್ಕೆಟ್? ಇಲ್ಲ. ಏನಾಗುತ್ತೆ, ಇಲ್ಲಿ ಓಪನ್ ಆಗುತ್ತೆ ಅಂದ್ರೆ, ಇಲ್ಲೇ ತೋರಿಸ್ತೀನಿ. ಇಲ್ಲಿ ಓಪನ್ ಆಯ್ತು ಅಂದ್ರೆ ಹಿಂಗ್ ಹೋಗಿರುತ್ತೆ, ಮತ್ತೆ ಒಂಚೂರು ಹಿಂಗ್ ಕೆಳಗಡೆ ಬಂದಿರುತ್ತೆ, ಮತ್ತೆ ಹಿಂಗ್ ಮೇಲ್ ಹೋಗಿರುತ್ತೆ, ಫುಲ್ ಮೇಲ್ ಹೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಮತ್ತೆ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ಕ್ಲೋಸ್ ಓಪನ್ ಇವೆರಡರ ಮಧ್ಯ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಡೆಯುತ್ತೆ. ಓಕೆನಾ? ಸೊ ಹಂಗಾದ್ರೆ ಈ ವಿಕ್ಕಿ ಏನಪ್ಪಾ ಅಂದ್ರೆ, ಈಗ ಕೇಳ್ತಾರೆ ಈ 15 ಮಿನಿಟ್ಸ್ ಟೈಮ್ ಅಲ್ಲಿ ಲೋಯೆಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ, ಲೋ ಯಾವುದು 15 ಮಿನಿಟ್ಸ್ ಲೋ ಯಾವುದು ಅಂತ ಕೇಳಿದ್ರೆ, ಅದೇನೆ ವಿಕ್ ಕೆಳಗಡೆ ಎಲ್ಲಿ
ಬುಲ್ಲಿಶ್ ಕ್ಯಾಂಡಲ್ ಇರೋದ್ರಿಂದ ಮೇಲೋಗ್ತಿರೋದ್ರಿಂದ ಕೆಳಗಡೆ ವಿಕ್ ಇರುತ್ತಲ್ಲ ಅದೇ ತಾನೇ ಲೋಯೆಸ್ಟ್ ಮತ್ತೆ. ಸೊ ಈ ಕ್ಯಾಂಡಲ್ದು ಲೋ ಇಲ್ಲಿದೆ, ಐ ಅಂದ್ರೆ ಎಲ್ಲಿ ಬರುತ್ತೆ, ಐ ಇಲ್ಲಿದೆ. ಸೊ ಇಷ್ಟೇ ಸಿಂಪಲ್ ಕ್ಯಾಂಡಲ್, ಒಂದು ಬುಲ್ಲಿಶ್ ಕ್ಯಾಂಡಲ್ ಅನಾಟಮಿ ಇಷ್ಟೇನೆ. ಸೊ ಸ್ಕ್ರೀನ್ ಶಾಟ್ ತಗೋತೀರಾ, ಏನ್ ಮಾಡ್ಕೋತೀರಾ ನೋಡ್ಕೊಳ್ಳಿ, ಬರ್ಕೊಳ್ಳಿ ನೀವುನು. ಸೊ ಏನಾಯ್ತು ಇವಾಗ, ಕ್ಯಾಂಡಲ್ ಓಪನ್, ಬುಲಿಶ್ ಕ್ಯಾಂಡಲ್ ಅನಾಟಮಿ ಹೇಳ್ಬೇಕಂದ್ರೆ ಓಪನ್ ಇಲ್ಲ ಆಯ್ತು, ಕ್ಲೋಸ್ ಇಲ್ಲ ಆಯ್ತು, ಬರೀ ಹಿಂಗೆ ಆಗಲ್ಲ. ಸೊ ಕೆಳಗಡೆ ಬಂದು ಮೇಲೋಗಿರುತ್ತೆ. ಸೊ ಲೋ ಯಾವುದು, ಲೋಯೆಸ್ಟ್ ಪಾಯಿಂಟ್ ಇದು, ಹೈಯೆಸ್ಟ್ ಪಾಯಿಂಟ್ ಯಾವುದು ಇದು. ಸೊ ಈ ತರ ಅರ್ಥ ಮಾಡ್ಕೋಬೇಕು. ಇದು ಬುಲ್ಲಿಶ್ ಕ್ಯಾಂಡಲ್ ನೋಡಿದ್ವಿ. ನೆಕ್ಸ್ಟ್ ಬೆರಿಶ್ ಕ್ಯಾಂಡಲ್ ನೋಡೋಣ. ಈಗ ಈ ರೆಡ್ ಕ್ಯಾಂಡಲ್ ಕಾಣಿಸ್ತಿದ್ಯಾ ನಿಮ್ಗೆ? ಸೊ ಈ ರೆಡ್ ಕ್ಯಾಂಡಲ್ ಅಲ್ಲಿ ಇದು ಓಪನ್, ಇದು ಕ್ಲೋಸ್, ಇದೇನು, ಇದು ಹೈ, ಲೋ ಯಾವುದು ಇದು. ಸೊ ಅವಾಗ್ಲೇ ಬುಲ್ಲಿಶ್ ಕ್ಯಾಂಡಲ್ ಅಲ್ಲಿ ಏನ್ ಹೇಳ್ದೆ, ಕೆಳಗಡೆ ಓಪನ್ ಅಂದೆ, ಮೇಲ್ಗಡೆ ಕ್ಲೋಸ್ ಅಂದೆ, ಇದು ಲೋ ಅಂದೆ, ಇದು ಐ ಅಂದೆ. ಬಟ್ ಬೆರಿಶ್ ಅಲ್ಲಿ ಏನಾಗುತ್ತೆ, ಓಪನ್ ಆದ್ಮೇಲೆ ಬೆರಿಶ್ ಆಗ್ತಾ ಇದೆ, ಬೀಳ್ತಾ ಇದೆ ಅಂದ್ರೆ ಓಪನ್ ಮೇಲ್ ಹಾಕ್ಬೇಕು, ಆಮೇಲೆ ತಾನೇ ಕೆಳಗಡೆ ಬೀಳೋದು. ಸೊ ಇಲ್ಲಿ ಓಪನ್, ಐ ಅಲ್ಲಿವರೆಗೂ ಹೋಗಿದೆ, ಐ ಇಲ್ಲಿ ಕೆಳಗಡೆ ಇಲ್ಲಿವರೆಗೂ ಲೋವರೆಗೂ ಬಂದಿದೆ, ಮತ್ತೆ ಸ್ವಲ್ಪ ವಾಪಸ್ ಹೋಗಿ ಇಲ್ಲಿ ಕ್ಲೋಸ್ ಆಗಿದೆ ಈ 15 ಮಿನಿಟ್ಸ್ ಕ್ಯಾಂಡಲ್. ಸೊ ಇದು ಇಷ್ಟೇ ಅನಾಟಮಿ ಇದ್ರದ್ದು ಕ್ಯಾಂಡಲ್ದು. ಸೊ ಇಷ್ಟೇ, ಕ್ಲೋಸ್, ಓಪನ್, ಬೈ, ಓಪನ್, ಕ್ಲೋಸ್ ಮತ್ತೆ ವಿಕ್ಸ್, ಐ ಯಾವುದು ಲೋ ಯಾವುದು, ಇಷ್ಟೇ ಕ್ಯಾಂಡಲ್ ಸ್ಟಿಕ್ಸ್. ಹೆಂಗೆ ಕ್ಯಾಂಡಲ್ ಅಂದ್ರೆ ಏನು, ಅದರಲ್ಲಿ ಐ ಇರುತ್ತೆ, ಲೋ ಇರುತ್ತೆ, ಮತ್ತೆ ಓಪನ್ ಇರುತ್ತೆ, ಕ್ಲೋಸ್ ಇರುತ್ತೆ. ಇಷ್ಟೇ ಕ್ಯಾಂಡಲ್ ಅಲ್ಲಿ ಇರಕ್ ಸಾಧ್ಯ, ಇನ್ನೇನು ಇರಲ್ಲ. ಸೊ ನೆಕ್ಸ್ಟ್ ಇಷ್ಟೆಲ್ಲ ಆಯ್ತಾ, ನೆಕ್ಸ್ಟ್ ಇವತ್ತಿಗೆ ಈ ಬೇಸಿಕ್ ತಿಳ್ಕೊಂಡಿದ್ದೀರಾ, ಹಂಗನ್ಬಿಟ್ಟು ನೀವು ನಿಮ್ ಮೈಂಡ್ ಸೆಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವೇನಾದ್ರೂ ನೀವೇನಾದ್ರೂ ಎಲ್ಲ ಕಾನ್ಸೆಪ್ಟ್ ಕಲ್ತಿದ್ದೀರಾ, ಪ್ರಾಕ್ಟೀಸ್ ಮಾಡಿದ್ದೀರಾ, ಬ್ಯಾಕ್ ಟೆಸ್ಟ್ ಮಾಡಿದ್ದೀರಾ, ಪರ್ಫೆಕ್ಟ್ ಆಗಿದ್ದೀರಾ, ಆದ್ರೂ ನೀವು ಪ್ರಾಫಿಟ್ ಮಾಡಕ್ ಆಗ್ತಾ ಇಲ್ಲ, ನಿಮಗ್ ಲಾಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ, ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ಮ ಹತ್ರ ಇಲ್ಲ. ಅದೊಂದೇ ವಿಚಾರದಲ್ಲಿ ನೀವು ಆ ಸ್ಟೇಜ್ಗೆ ಹೋದಾಗ ಫೇಲ್ ಆಗಕ್ಕಾಗೋದು, ಲಾಸ್ ಮಾಡ್ಕೊಳಕ್ಕಾಗೋದು. ಸೊ ಇವಾಗಿಂದಾನೇ ನಿಮ್ ಮೈಂಡ್ ಸೆಟ್ ಏನ್ ಇರ್ಬೇಕು ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೇಕು. ಫಸ್ಟ್ ನಿಮ್ ಮೈಂಡ್ ಸೆಟ್ ಯಾವ ತರ ಇರ್ಬೇಕಂದ್ರೆ, ಫಸ್ಟ್ ನಾನು ಏನ್ ಕ್ಯಾಪಿಟಲ್ ತಗೊಂಡ್ಬರ್ತಾ ಇದ್ದೀನಿ ಅದನ್ನ ಸೇವ್ ಮಾಡೋದ್ ಹೆಂಗೆ, ನಾನು ಹೆಂಗಪ್ಪ ನಾನು ತಂದಿರೋ ದುಡ್ಡನ್ನ ಲಾಸ್ ಆಗ್ದಂಗ್ ಉಳಿಸ್ಕೊಳ್ಳೋದು, ಇದು ಫಸ್ಟ್ ನೀವು ಮಾಡ್ಬೇಕಿರೋದು. ಪ್ರಾಫಿಟ್ ನೆಕ್ಸ್ಟ್, ಫಸ್ಟ್ ನೀವು ದುಡ್ಡು ತಂದಿರೋ ಕ್ಯಾಪಿಟ್ನ ಸೆಕ್ಯೂರ್ ಮಾಡಿ ಇಟ್ಕೋಬೇಕು, ಪ್ರಾಫಿಟ್ ಮಾಡೋದು ಅದ್ರಲ್ಲಿ ನೆಕ್ಸ್ಟ್. ನೀವು ಫಸ್ಟ್ ಇದನ್ನ ಕಲಿಬೇಕು, ನೆಕ್ಸ್ಟ್ ಅದು. ಸೊ ಈ ತರ ನೀವು ಸ್ಟಾಪ್ ಲಾಸೇ ಇಲ್ದಂಗ್ ಟ್ರೇಡ್ ಮಾಡ್ತೀನಿ, ನಾನು ಎಲ್ಲ ಒಟ್ಟಿಗೆ ರಿಸ್ಕ್ ಮಾಡ್ತೀನಿ, ನೀವು ಹಂಗೆ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ತೀರಾ ಮನೆಗೆ ಅಷ್ಟೇನೆ. ನೋಡಿ ಇಲ್ಲೊಂದು ಒಳ್ಳೆ ಕೋಟ್ ಇದೆ, ಇಫ್ ಯು ಫೋಕಸ್ ಓನ್ಲಿ ಆನ್ ಮನಿ ಯು ಕ್ವಿಟ್ ಕ್ವಿಕ್ಲಿ, ಇಫ್ ಯು ಫೋಕಸ್ ಆನ್ ಸ್ಕಿಲ್ ಮನಿ ಫಾಲೋಸ್ ಯು, ಸೊ ಫಾಲೋಸ್ ಲೇಟರ್. ಓಕೆ, ಸೊ ಓಕೆ, ಅದೇ ನೀವೇನಾದ್ರೂ ದುಡ್ಡಿಂದೆ ಹೋಗ್ತೀನಿ ಟ್ರೇಡಿಂಗ್ ಅಲ್ಲಿ, ನಾನು ಬಂದಿರೋದೇ ಬರೀ ದುಡ್ಡು ಮಾಡಕ್ಕೆ, ನಾಳೆಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ದುಡ್ಡು ಮಾಡಕ್ಕೆ, ಎಷ್ಟು ಬೇಗ ನೀವು ಟ್ರೇಡಿಂಗ್ ನ ಕ್ವಿಟ್ ಮಾಡ್ತೀರಾ, ಸಾಲ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಕ್ವಿಟ್ ಮಾಡ್ಬಿಡ್ತೀರಾ ಬೇಗ. ಬಟ್ ನೀವು ಮಾಡ್ಬೇಕಿರೋದೇನು, ಫಸ್ಟ್ ಇದನ್ನ ಈ ಸ್ಕಿಲ್ ನ ಕಲೀರಿ, ಈ ಸ್ಕಿಲ್ ನ ಕಲ್ತು ಆಮೇಲೆ ದುಡ್ಡು ಬರುತ್ತೆ. ಒಬ್ಬ ಈಗ ನೀವು ಜಸ್ಟ್ ಈ ತರ ಯೋಚನೆ ಮಾಡಿ, ದೊಡ್ಡ ಆರ್ಟಿಸ್ಟ್ ಇದ್ದಾನೆ ಒಬ್ಬ, ಅವನು ಡ್ರಾಯಿಂಗ್ ಮಾಡೋದು ಇಲ್ಲ, ಅವ್ನ್ ಏನ್ ಆರ್ಟ್ ಇರುತ್ತೆ ಆ ಆರ್ಟ್ ನ ಅವನು ಪ್ರಾಕ್ಟೀಸ್ ಮಾಡಿ 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 ದೊಡ್ಡ ವ್ಯಕ್ತಿ ಆಗ್ತಾನೆ. ಅವನೇನಾದ್ರೂ ಬರೀ ಚಿಕ್ಕದಾಗಿ ಬರೆಯಕ್ ಕಲ್ತಾಗ್ಲೇನೆ, ನನಗೆ ಇನ್ ಪ್ರಾಕ್ಟೀಸ್ ಮಾಡಲ್ಲ, ನನ್ಗೆ ಎಷ್ಟು ಬರುತ್ತೋ ದುಡ್ಡು ಅಷ್ಟು ಬರ್ಲಿ, ಇಲ್ಲ ಬರ್ಲಿಲ್ವಾ ಬೇಡ ಅಂತ ಬಿಟ್ಬಿಟ್ಟಿದ್ರೆ ಅವ್ನು ಅಷ್ಟು ದುಡ್ಡು ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಅವ್ನ್ ಜಸ್ಟ್ ಅವನ ಆರ್ಟ್ ಮೇಲೆ, ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತಾನೆ, ಒಂದಲ್ಲ ಒಂದಿನ ಜೋರಾಗಿ ದೊಡ್ಡದಾಗಿ ಬರುತ್ತೆ ಅವಾಗ. ಇಷ್ಟೇ ನೀವು ಮಾಡ್ಬೇಕಿರೋದು. ಟ್ರೇಡಿಂಗು ಹಂಗೇನೆ, ಅದೇನು ಬಂದ, ಈಗ ಇದೊಂದ್ ಟೇಬಲ್, ಒಂದ್ ಚಾರ್ಟ್, ಒಂದ್ ಮಾನಿಟರ್ ಓಪನ್ ಮಾಡ್ದೆ ಕುತ್ಕೊಂಡೆ, ಹಾ ಹಿಂಗೆ, ಓಕೆ ಇವಾಗ ಇಲ್ಲೈತೆ, ಹಿಂಗ ಅಮುಕ್ ಬಿಡೋಣ, ಓಕೆ ಇವಾಗ ಇಲ್ಲಿದೆ, ಬೈ ಹೊತ್ ಬಿಡೋಣ, ಹೋಗ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ. ಇಲ್ಲ, ಇದೆಲ್ಲ ಟ್ರೇಡಿಂಗು ತುಂಬಾ ಇದೆ ಇದ್ರಲ್ಲಿ, ನಾನು ಎಲ್ಲಾ ನೋಡ್ಬೇಕು, ವೀಕ್ಲಿ ಮಂತ್ಲಿ ಎಲ್ಲ ಪ್ರತಿ ಒಂದು ನೋಡ್ಬೇಕು, ನೋಡ್ಕೊಂಡ್ ಆಮೇಲೆ ಬಂದ್ ಟ್ರೇಡ್ ಮಾಡ್ಬೇಕು. ಸುಮ್ನೆ ನನ್ ಮನ್ಸಿದೆ ಇವಾಗ ಟ್ರೇಡ್ ಮಾಡಕ್ಕೆ ಅಂತ ಬಂದ್ ಟ್ರೇಡ್ ಮಾಡ್ಬಿಟ್ರೆ ಅದ್ ಆಗಲ್ಲ, ಹಂಗ್ ವರ್ಕ್ ಆಗದೇ ಇಲ್ಲ ಟ್ರೇಡಿಂಗು. ಸೊ ಈ ತರ ಟ್ರೇಡಿಂಗು ನೀವು ಅರ್ಥ ಮಾಡ್ಕೊಳ್ಳಿ, ಕಲ್ತು 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 ನಿಮ್ಗೆ ಅಷ್ಟು ನೀವು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕಲಿತೀರಾ ಅಂದ್ರೆ ನಿಜವಾಗ್ಲೂ ನಿಮ್ಮ
ಈಗ ನನಗೆ 2.5 ವರ್ಷದಲ್ಲಿ ಆಗಿದೆ ಪ್ರಾಫಿಟಬಲ್ ಆಗಕ್ಕೆ ಅಂದ್ರೆ ನನ್ನ ಹತ್ರ ಯಾವ್ದೇ ರೋಡ್ ಮ್ಯಾಪ್ ಇರ್ಲಿಲ್ಲ, ಯಾರ್ದೇ ಮೆಂಟರ್ಶಿಪ್ ಹೋಗಿಲ್ಲ, ಎಲ್ಲ ನಾನು ಕಲ್ತುನು. ನೀವ್ ಇವಾಗ ಮೆಂಟರ್ಶಿಪ್ ತಗೋತಾ ಇದ್ದೀರಾ, ನಿಮ್ಗೆ ಒಬ್ರು ಹೇಳ್ಕೊಡೋರು ಇದಾರೆ, ಒಂದ್ ಗೋಲ್ ಇದೆ ನಿಮ್ಗೆ, ಇದನ್ನೇ ಫಾಲೋ ಮಾಡ್ಬೇಕು ಅನ್ನೋ ಪ್ರೋಸೆಸ್ ಇದೆ ಅಂದಾಗ ಇನ್ನೂ ಬೇಗ ಮಾಡ್ಬೋದು ನೀವು. ಬಟ್ ನಾನ್ ಎಷ್ಟು ಶ್ರಮ ಪಟ್ಟಿದ್ದೀನಿ 2.5 ವರ್ಷದಲ್ಲಿ ಕಲಿಯಕ್ಕೆ, ಪ್ರಾಫಿಟಬಲ್ ಆಗಕ್ಕೆ. ನೀವು ನನ್ನಷ್ಟೇ ಹಾಕ್ಬೇಕು ಎಫರ್ಟ್. ಎಷ್ಟೊತ್ತಾಗ್ಲಿ, ಎಷ್ಟು ಟೈಮ್ ಇರ್ಲಿ, ಟೈಮ್ ಇಲ್ಲ, ಟೈಮ್ ಇದೆ, ರಾತ್ರಿ 2 ಗಂಟೆ, ಏನು ನೋಡ್ಬಾರ್ದು, ಕಲಿಬೇಕು. ಓಪನ್ ಮಾಡಿ ನೋಡ್ತಾನೆ ಇರಿ ಚಾರ್ಟ್ಸ್ ನ. ಎಷ್ಟು ಫೆಮಿಲಿಯರ್ ಆಗ್ಬೇಕಂದ್ರೆ ನೀವು ನಿದ್ದೆ ಗಣ್ಣಲ್ಲಿ ಎದಳ್ಸ್ ಕೇಳಿದ್ರು ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೀವ್ ಹೇಳಂಗಿರ್ಬೇಕು. ಅಷ್ಟು ಕ್ರೇಜಿ ಆಗಿರ್ಬೇಕು ನೀವು ಟ್ರೇಡಿಂಗ್ ಮೇಲೆ. ಅವಾಗ ಮಾತ್ರ ನೀವು ಸರ್ವೈವ್ ಆಗದ್ ಟ್ರೇಡಿಂಗ್ ಅಲ್ಲಿ, ಇಲ್ಲ ಅಂದ್ರೆ ಆಗದೇ ಇಲ್ಲ ಬಿಡಿ. ಸೊ ಓಕೆ, ನೆಕ್ಸ್ಟ್ ಇವಾಗ ಎಲ್ಲ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಇವತ್ತು ಅದೇ ಹೇಳದ್ನಲ್ಲ, ನೀವು ಮಾಡ್ಬೇಕಿರೋದು ಹೋಮ್ ವರ್ಕ್ ಅಂತಾನೆ ಅನ್ಕೊಳ್ಳಿ, ಚಿಕ್ಕ ಮಾಡ್ತವ್ರೆ ಅಂತಾನೂ ಅನ್ಕೊಳ್ಳಿ. ಹೋಗ್ಬೇಕಿರೋದು ನೀವು ಹೋಗಿ ಟ್ರೇಡಿಂಗ್ ವ್ಯೂನ ಇನ್ಸ್ಟಾಲ್ ಮಾಡಿ, ಹೇಳಿದ್ನಲ್ಲ ಚಾರ್ಟ್ಸ್ ಅಲ್ಲಿ ಹೋಗಿ XAUUSD ಅಂತ ಇರೋದು ಇಲ್ಲ ಏನೋ ಇರುತ್ತೆ, ಅಲ್ಲಿ ಹೋಗಿ ನೀವು ನೋಡೋದು. ಗೊತ್ತಾಗ್ತಾ ಇಲ್ವಾ, ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಅಲ್ಲಿ ಹೆಂಗ್ ಯೂಸ್ ಮಾಡೋದು ನೋಡಿ, ಡ್ರಾಯಿಂಗ್ ಟೂಲ್ಸ್ ನ ಹೆಂಗ್ ಯೂಸ್ ಮಾಡೋದು ನೋಡಿ. ಇವಾಗ ಒಂದು ನಾನು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲೊಂದು ರೆಕ್ಟ್ಯಾಂಗಲ್ ಎಳೆದಿದ್ದೀನಿ, ಈ ರೆಕ್ಟ್ಯಾಂಗಲ್ ನ ನಾನು ಹೆಂಗ್ ಎಳಿಬೇಕು, ಹೆಂಗ್ ಯೂಸ್ ಮಾಡೋದು, ಎಲ್ಲಿ ಎಳಿಬೇಕು, ಇದನ್ನ ನೀವು ಹೋಗಿ ತಿಳ್ಕೊಳ್ಳಿ ನಾ ಇವತ್ತು ಕ್ಲೀನ್ ಆಗಿ. ಅದೊಂದೇ ಅಲ್ಲ, ಎಲ್ಲಾ ಟೂಲ್ಸ್ ಫೆಮಿಲಿಯರ್ ಆಗ್ಬೇಕು ನೀವು. ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಚಾರ್ಟ್ಸ್ ಅಲ್ಲಿ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅವಾಗ ಹೇಳ್ಬೇಡಿ ನನ್ಗೆ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಗೊತ್ತಾಗ್ತಾ ಇಲ್ಲ ಅಂತ. ಈಗ್ಲೇ ಹೇಳ್ತಾ ಇದ್ದೀನಿ, ಹೋಗಿ ಟ್ರೇಡಿಂಗ್ ವ್ಯೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್. ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಕೌಂಟ್ ಇಲ್ವಾ ಅದರಲ್ಲಿ, ಅಕೌಂಟ್ ರಿಜಿಸ್ಟರ್ ಮಾಡಿ, ಓಪನ್ ಮಾಡಿ, ಫ್ರೀ ಗೂಗಲ್ ಅಕೌಂಟ್ ಇಂದಾನೆ. ನೆಕ್ಸ್ಟ್ ಹೋಗಿ EURUSD ಚಾರ್ಟ್ ಅಂತ ಟೈಪ್ ಮಾಡಿ, EURUSD ಹೆಂಗ್ ಆಗ್ತಾ ಇದೆ ಮೂವ್ಮೆಂಟ್ ಸ್ವಲ್ಪ ಆಯ್ತು. ಚಾರ್ಟ್ಸ್ ಬರ್ತಾ ಇದೆಯಾ, ಕ್ಲೀನ್ ಆಗಿ ಬರ್ತಾ ಇದೆಯಾ, ಇದನ್ನಾದ್ರೂ ನೋಡಿ. ನಾಳೆ ಬೆಳಗ್ಗೆ 11:30 4:30 ಲಂಡನ್ ಸೆಷನ್ ಇರುತ್ತೆ ಅಂತ ಹೇಳ್ದೆ. ಆ ಟೈಮಲ್ಲಿ ಜಾಸ್ತಿ ಮೊಮೆಂಟಮ್ ಇದೆಯಾ, ಸಂಜೆ ನ್ಯೂಯಾರ್ಕ್ ಸೆಷನ್ 5:30 ಓಪನ್ ಆದಾಗ ಹೆಂಗ್ ಮೂವ್ಮೆಂಟ್ ಆಯ್ತು, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಕ್ಲೀನ್ ಆಗಿ. ಆಮೇಲೆ ಕ್ಯಾಂಡಲ್ ಓಪನಿಂಗ್ ಎಲ್ಲ ಹೇಳ್ದೆ. ಓಪನ್ ಇಲ್ಲಾಗಿದೆ, ಯಾವ್ದೋ ಒಂದು ಎಕ್ಸಾಂಪಲ್ ನೀವೇ ತಗೊಂಡು, ಓಪನ್ ಇದು, ಕ್ಲೋಸ್ ಇದು, ಇದು, ಲೋ ಇದು, ಈ ತರ ಬುಕ್ಕಲ್ಲಿ ಬರ್ದಿಡಿಯೋದು, ಮಾರ್ಕ್ ಮಾಡ್ಕೊಳ್ಳೋದು, ಜರ್ನಲ್ ಮಾಡ್ಕೊಳ್ಳೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಹೋಗಿ ಮಾಡಿ. ಅದೇ ಹೇಳದ್ನಲ್ಲ, ಬುಲಿಶ್ ಕ್ಯಾಂಡಲ್ ಯಾವುದು, ಬೆರಿಶ್ ಕ್ಯಾಂಡಲ್ ಯಾವುದು, ಎಲ್ಲ ಕ್ಲೀನ್ ಆಗಿ ನೋಡ್ಬೇಕು ನೀವು. ಇದೇ ನೆಕ್ಸ್ಟ್ ನೀವು ಮಾಡ್ಬೇಕಿರೋದು. ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ಬೇಕು, ನಾವು ರೋಡ್ ಮ್ಯಾಪ್ ಏನಿದೆ ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗೋಣ. ಸೊ ಇವತ್ತೊಂದು ಕ್ಲಾಸ್ ಮುಗ್ದಿದೆ. ಓಕೆ, ಸೊ ಏನಪ್ಪಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆಯಾ ಹೇಳಿ. ಶೋರ್ ಶೋರ್ ಸತೀಶ್. ಕಾಂಟ್ ವಿ ಇನ್ಕ್ರೀಸ್ ದ ಲಾಟ್ ಸೈಜ್ ಟು ಇನ್ಕ್ರೀಸ್ ದ ಪ್ರಾಫಿಟ್? ಬ್ಲಡ್ ಸ್ಪಾಟ್ ಅವರೇ, ಲೆವರೇಜ್ ಮತ್ತೆ ಲಾಟ್ ಸೈಜ್ಗೆ ಇರೋ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಲಾಟ್ ಸೈಜ್ ನೀವು ಯೂಸ್ ಮಾಡೋದು ಯಾವಾಗ ನಿಮ್ಮ ಹತ್ರ ₹1,00,000 ಇದೆ, ನಿಮ್ಮ ಹತ್ರ 1,00,000 ಇದೆ, ಗೋಲ್ಡ್ ಪ್ರೈಸು ₹50 ಗೋಲ್ಡ್ ಪ್ರೈಸ್ ಅನ್ಕೊಳ್ಳಿ. ನೀವು ಅವಾಗ ಲಾಟ್ ಹಾಕಿ, 1 ಲಾಟ್ ಹಾಕಿ, 10 ಲಾಟ್ ಹಾಕಿ, 100 ಲಾಟ್ ಹಾಕಿ, ಯಾರು ಕೇಳ್ತಾರೆ? ನಿಮ್ಮ ಹತ್ರ ಅಷ್ಟು ಬೈಯಿಂಗ್ ಪವರ್ ಇದೆ. ನಿಮ್ಮ ಹತ್ರ ಇರೋದೇ ₹10. ಲಾಟ್ ಸೈಜ್ ಎಲ್ಲಿ ಅಲ್ಲಿ ವ್ಯತ್ಯಾಸ ಮಾಡ್ತಿರೋದು? ಇರೋದೇ ₹10, ಲೆವರೇಜೇ ಇಲ್ಲ ನಿಮ್ಮ ಹತ್ರ. 10 ಲೆವರೇಜ್ 1:10 ಕೊಟ್ಟೇ ಇಲ್ಲ ಅವನು, 1:1 ಲೆವರೇಜ್ ಅಷ್ಟೇ ಅನ್ಕೊಳ್ಳಿ. ಇರೋದೇ ₹10. ಲಾಟ್ ಸೈಜ್ ಏನ್ ಮಾಡ್ತೀರಾ ಅಲ್ಲಿ? ಇನ್ನೂ ಕಮ್ಮಿ ಮಾಡ್ತೀರಾ ಲಾಟ್ ಸೈಜ್ ನ. ಸೊ ಆತರ ಲಾಟ್ ಸೈಜ್ ಅದು. ಲಾಟ್ ಸೈಜ್ ನಾವು ಯಾವಾಗ ವ್ಯತ್ಯಾಸ ಮಾಡೋದು? ಲಾಟ್ ಸೈಜಸ್ ಅಲ್ಲಿ ನಿಮ್ಮ ಹತ್ರ ಬೈಯಿಂಗ್ ಪವರ್ ಆಲ್ರೆಡಿ ಇದೆ, ನಿಮಗೆ ಲೆವರೇಜ್ ಅವಶ್ಯಕತೆನೇ ಇದೆ. 1,00,000 ಕೋಟಿ ಕೋಟಿ ಇದೆ ನಿಮ್ಮ ಹತ್ರ, ಲಾಟ್ ಸೈಜ್ ಅಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಮಾಡಿ. ಬಟ್ ಏನು, ನಿಮ್ಮ ಹತ್ರ ಬೈಯಿಂಗ್ ಪವರ್ ಕಮ್ಮಿ ಇದೆ. ಇಂಡಿಯನ್ಸ್ ನಾವು, ಅವ್ರ ಹತ್ರ ಲ್ಯಾಕ್ಸ್ ಆಫ್ ಡಾಲರ್ಸ್ ಇರುತ್ತೆ, ನಮ್ಮ ಹತ್ರ ಲ್ಯಾಕ್ಸ್ ಇರುತ್ತೆ ಅಷ್ಟೇನೆ. ಸೊ ಇಲ್ಲೇ ಗೊತ್ತಾಗುತ್ತೆ ಲೆವರೇಜ್ ಯಾಕೆ ಬೇಕು ನಮ್ಗೆ ಅಂತ, ಬ್ರೋಕರ್ಸ್ ಯಾಕೆ ಪ್ರೊವೈಡ್ ಮಾಡ್ತಾರೆ ದುಡ್ಡು ಮಾಡಕ್ಕೆ ಅಂತ. ಸೊ ಅರ್ಥ ಆಯ್ತಾ ಇದು ಲಾಟ್ ಸೈಜ್ಗೆ ಮತ್ತೆ ಲೆವರೇಜ್ಗೆ ಡಿಫ್ರೆನ್ಸ್? ಟ್ರೇಡಿಂಗ್ ವ್ಯೂ ನೀವು ಲ್ಯಾಪ್ಟಾಪ್, ಮ್ಯಾಕ್, ಏನದು, ಲ್ಯಾಪ್ಟಾಪ್ ಆಗಿರ್ಲಿ, ಕಂಪ್ಯೂಟರ್ ಆಗಿರ್ಲಿ, ಫೋನ್ ಆಗಿರ್ಲಿ, ಟ್ಯಾಬ್ ಆಗಿರ್ಲಿ, ಎಲ್ಲಾದ್ರಲ್ಲೂ ಬರುತ್ತೆ. ಫಿಬ್ ರಿಟ್ರೇಸ್ಮೆಂಟ್ ಬಗ್ಗೆ ಏನಪ್ಪ ಒಪಿನಿಯನ್ ನಂದು ಅಂದ್ರೆ, ಫಿಬ್ ರಿಟ್ರೇಸ್ಮೆಂಟ್ ನಿಮ್ದು ಏನ್ ಈಗ ಇಷ್ಟ ದಿನ ಕಲಿತಿರಲ್ಲ, ನೆಕ್ಸ್ಟ್ ಡೇಸ್ ಅಲ್ಲಿ ಕಲ್ತಾದ್ಮೇಲೆ ಒಂದ್ ಟ್ರೇಡ್ ತಗೋಬೇಕಾದ್ರೆ ಫಿಬ್ ರಿಟ್ರೇಸ್ಮೆಂಟ್ ನ ಯೂಸ್ ಮಾಡಿ. ಒಂದ್ ಲೆವೆಲ್ ಇರುತ್ತೆ, ಆ ಲೆವೆಲ್ ಅಲ್ಲಿ ಇದ್ರೆ ಒಂದು ಎಕ್ಸ್ಟ್ರಾ ಕನ್ಫರ್ಮೇಶನ್ ಅಷ್ಟೇ ಫಿಬ್ ರಿಟ್ರೇಸ್ಮೆಂಟ್. ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ, ಅಲ್ಲಿ ಇಲ್ಲಿ ನೋಡಿರ್ತೀರಾ, ಅಲ್ಲಿ ಏನೇನೋ ಹೇಳಿರ್ತಾರೆ, ಅವೆಲ್ಲ ಸುಳ್ಳು. ಅದೆಲ್ಲ ಬರೀ ಕನ್ಫರ್ಮೇಶನ್ಗೆ ಅಷ್ಟೇನೆ. ಬರೀ ಫಿಬ್ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ಕೊಂಡು ನಾನು ಪ್ರಾಫಿಟಬಲ್ ಆಗ್ತೀನಿ ಅಂದ್ರೆ ಜೀವನದಲ್ಲಿ ಆಗಲ್ಲ.
ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ಗೆ ಇವಾಗ್ಲೇ ಯಾಕೆ ನಾನು ಒಂದು ಓವರ್ ವ್ಯೂ ಕೊಟ್ಟೆ ಅಷ್ಟೇ. ರಿಸ್ಕ್ ಇರ್ಬೇಕು, ರಿಸ್ಕ್ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು, ತಲೆಯಲ್ಲಿ ಇರ್ಲಿ ನಿಮ್ಗೆ ರಿಸ್ಕ್ ಮ್ಯಾನೇಜ್ ಮಾಡಬೇಕು. ಫಸ್ಟ್ ಡೇ ಆಫ್ ಯುವರ್ ಟ್ರೇಡಿಂಗ್ ಜರ್ನಿ ಇಂದಾನೆ ನಿಮ್ಗೆ ತಲೆಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಇರ್ಲಿ ಅಂತ ಓವರ್ ವ್ಯೂ ಕೊಟ್ಟೆ ಅಷ್ಟೇ, ಫುಲ್ ಹೇಳಿಲ್ಲ ಇನ್ನು. ಹೌದು, PPT ಶೇರ್ ಮಾಡೇ ಮಾಡ್ತೀನಿ, ನಾನಂತೂ ಇಟ್ಕೊಳ್ಳಲ್ಲ. ನಾನು ಡಿಸ್ಕೌಂಟ್ ಕಮ್ಯುನಿಟಿ ಮಾಡಿರೋದೇ ಅದಕ್ಕೇನೆ. PPT ಶೇರ್ ಮಾಡ್ತೀನಿ. ಆಮೇಲೆ ರೆಕಾರ್ಡಿಂಗ್ಸ್ ಯಾರ್ಯಾರು ಬೇಕೋ ಅವ್ರು ಕೇಳ್ತಿರ್ತಾರಲ್ಲ, ಯೂಟ್ಯೂಬಲ್ಲಿ ಹೋಗಿ ಅಪ್ಲೈ ಮಾಡ್ತೀನಿ. ಆಮೇಲೆ ಕ್ಲಾಸ್ ಮುಗಿದ ತಕ್ಷಣ ಬಂದ್ಬಿಟ್ಟು ನಂಗೆ ರೆಕಾರ್ಡಿಂಗ್ ಕಳಿಸಿ. ನಾನು ಒಬ್ಬ ಮನುಷ್ಯ, ಕ್ಲಾಸ್ ಮುಗಿದ ತಕ್ಷಣ ನಾನು ಸ್ವಲ್ಪ ನೀರ್ ಕುಡ್ದು ಅದನ್ನ ಎಡಿಟ್ ಮಾಡಿ ಆಮೇಲೆ ರೆಕಾರ್ಡಿಂಗ್ ಹಾಕೋದು. ನಾನು ಮುಗಿದ ತಕ್ಷಣ ಬಂದ್ಬಿಟ್ಟು ನಂಗೆ ರೆಕಾರ್ಡಿಂಗ್ ಕೊಡಿ ಅಂದ್ರೆ ನಾನು ಹೆಂಗ್ ಕೊಡ್ಲಿ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವುನು. ಸ್ಪ್ರೆಡ್ ಅಂದ್ರೆ ಏನು ಇಲ್ಲ, ಅದನ್ನ ನೀವು ಟ್ರೇಡ್ಸ್ ನ ತಗೋಬೇಕಾದ್ರೆ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಿಮ್ಗೆ ಅರ್ಥ ಮಾಡ್ಕೋಬೇಕಿರೋದು ಅಷ್ಟೇ. ಈಗ ಒಂದ್ ಪ್ರೈಸ್, ಗೋಲ್ಡ್ ಪ್ರೈಸ್ ಇವಾಗ $10 ಅಲ್ಲಿ ಇದೆ ಅನ್ಕೊಳ್ಳಿ. ಬೈ ಮಾಡೋನ್ಗೆ ಅದೇನ್ ತೋರಿಸ್ತಿರುತ್ತೆ, 10.1 ಅಂತ ತೋರಿಸ್ತಿರುತ್ತೆ. ಸೆಲ್ ಮಾಡೋನ್ಗೆ ಬೈ ಮಾಡೋನ್ಗೆ 9.9 ಅಂತ ತೋರಿಸ್ತಾ ಇರುತ್ತೆ. ಸೆಲ್ ಮಾಡೋನ್ಗೆ 10.1 ಅಂತ ತೋರಿಸ್ತಿರುತ್ತೆ. ಸೊ ಬ್ರೋಕರ್ ಏನ್ ಮಾಡ್ತಿರ್ತಾನೆ, ಇಲ್ಲೂ ಲಾಭ ಬರ್ಬೇಕು ಅವನಿಗೆ, ಈ ಕಡೆ ಬೈ ಮಾಡೋನ ಹತ್ರನು ಕಿತ್ಕೋಬೇಕು, ಸೆಲ್ ಮಾಡೋನ ಹತ್ರನು ಕಿತ್ಕೋಬೇಕು. ಅದು ಸ್ಪ್ರೆಡ್ಸ್ ಅಂತ ಕರೀತಾರೆ. ಅಷ್ಟೇ ಡಿಫ್ರೆನ್ಸ್, ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಟ್ರೇಡ್ ಮಾಡಕ್ ಹೋಗ್ತೀವಲ್ಲ, ಕ್ಲೀನ್ ಆಗಿ ಅರ್ಥ ಆಗುತ್ತೆ, ತಲೆ ಕೆಡ್ಸ್ಕೊಬಿಡಿ. ಸೊ MT5 ಅಂದ್ರೆ ಅದು ಒಂದು ಪ್ಲಾಟ್ಫಾರ್ಮು. ಅಲ್ಲಿ ನಾವು ಏನೇನ್ ಬ್ರೋಕರ್ಸ್ ಅಲ್ಲಿ ಅಕೌಂಟ್ ಕೊಡ್ತಾರೆ, ಮತ್ತೆ ಪ್ರಾಪ್ ಫಾರ್ಮ್ಸ್, ಫಂಡೆಡ್ ಅಕೌಂಟ್ಸ್ ಎಲ್ಲ ಕೊಡ್ತಾರಲ್ಲ, ಅದನ್ನೆಲ್ಲ ಹೋಗಿ ಲಾಗಿನ್ ಆಗ್ಬಿಟ್ಟು ಟ್ರೇಡ್ ಮಾಡೋ ಜಾಗ ಅದು. ಟ್ರೇಡ್ ಪ್ಲೇಸ್ ಮಾಡ್ತೀವಲ್ಲ, ಅದು ಪ್ಲಾಟ್ಫಾರ್ಮ್ ಅದು. ಜೊತೆಗೆ MT5 ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲೇ ನಿಮ್ಗೆ ಡೆಮೋ ಅಕೌಂಟ್ ಓಪನ್ ಮಾಡ್ಕೊಳ್ಳೋಕೋ ಆಪ್ಷನ್ ಇದೆ. ನೀವು ಡೆಮೋ ಅಕೌಂಟ್ ಮಾಡ್ಕೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು, ಸುಮ್ಮನೆ ಡೆಮೋ ಆಗಿ. ಝೂಮ್ ಕ್ಲಾಸ್ಗೆ ಪೇ ಮಾಡ್ಬೇಕಾ? ಅದ್ರ ಅರ್ಥ ಏನು ನಂಗೆ ಗೊತ್ತಾಗಿಲ್ಲ. ನೀವ್ಯಾಕೆ ಪೇ ಮಾಡ್ಬೇಕು? ನೀವು ಫ್ರೀ ಆಗಿ ನೋಡ್ತಾ ಇದ್ದೀರಲ್ಲ ಇಲ್ಲಿ. ಲಂಡನ್ ಸೆಷನ್ ಟೈಮ್ ಹೇಳಿ ಬ್ರೋ. ಲಂಡನ್ ಸೆಷನ್ 11:30 ಇಂದ ಲಂಡನ್ ಸೆಷನ್ 12:30 ಇಂದ 4:30 ಸಂಜೆವರೆಗೂ. ಹೌದು ಸತೀಶ್ ಅವರೇ, ಸೆಷನ್ಸ್ ಟೈಮಿಂಗ್ಸ್ ನ ಯಾರು ಕ್ಲೀನ್ ಆಗಿ ಹೇಳಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತೂ ಇಲ್ಲ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಿಮಗೆ ನಾನು ಹೇಳ್ಕೊಡೋ ಏನ್ ಅರ್ಥ ಆಗ್ಬೇಕು, ಸ್ಟ್ರಾಟಜಿಯಿಂದ ಹಿಡಿದು ಪ್ರತಿಯೊಂದನು ಅಂದ್ರೆ ನಾನು ಹೇಳಿ ಟೈಮಿಂಗ್ಸ್ ನ ಫಾಲೋ ಮಾಡಿ ಸಾಕು. ಇನ್ನೇನು ಬೇಕಾಗಿಲ್ಲ, ಟೈಮಿಂಗ್ಸ್ ಕಟ್ಕೊಂಡು ಯಾರಿಗೂ ಏನೂ ಆಗ್ಬೇಕಾಗಿಲ್ಲ. ನಾನು ಹೇಳಿ ಟೈಮಿಂಗ್ಸ್ ನ ಫಾಲೋ ಮಾಡಿ. ಆಮೇಲೆ ನಿಮ್ಗೆ ಏನದು ಇಂಡಿಕೇಟರ್ನು ಹೇಳಿದ್ದೀನಿ, ಆ ಇಂಡಿಕೇಟರ್ ಸೆಟ್ಟಿಂಗ್ಸ್ನು ಅದೇ ಇಟ್ಕೊಳ್ಳಿ, ಚೇಂಜ್ ಮಾಡಕ್ ಹೋಗ್ಬಿಡಿ, ಇಲ್ಲ ಮಿಸ್ ಆಗುತ್ತೆ ಎಷ್ಟೊಂದು. ರೆಕಾರ್ಡ್ ಝೂಮ್ ಅಲ್ಲಿ ಸಿಗಲ್ಲ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಏಷ್ಯನ್ ಸೆಷನ್ ಮಾರ್ನಿಂಗ್ 3:30 ಇಂದ ಬೆಳಗ್ಗೆ 11:30 ವರೆಗೂ ಇರುತ್ತೆ. ಸೆಷನ್ ಇಂಡಿಕೇಟರ್ ಬಂದ್ಬಿಟ್ಟು ನೀವು ಒಂದ್ಸಲಿ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳೋರು ತಕ್ಕೊಂಬಿಡಿ ಬೇಗ. ಇಲ್ಲಿದೆ ನೋಡಿ, ಇಲ್ಲಿ ಬಂದ್ಬಿಟ್ಟು ನೀವು FX ಮಾರ್ಕೆಟ್ ಸೆಷನ್ ಅಂತ ಟೈಪ್ ಮಾಡಿ. FX ಮಾರ್ಕೆಟ್ ಅಂತ ಟೈಪ್ ಮಾಡೋ ತಕ್ಷಣ ಫಸ್ಟೇ ಬಂದ್ಬಿಡುತ್ತೆ ಬಯೋಟೊಕಿ ಅಂತ. ಈ ಯಾರ್ಗುರು ಇವನು ಓಪೋ ಅನ್ನೋನು ಆಗಿಂದ ಅನೋಟೇಷನ್ ಮಾಡ್ಕೊಂಡು ಸಾಯ್ತಾವನೆ, ಕಿಕ್ ಮಾಡ್ತೀನಿ ನಾಳೆಯಿಂದ. ನಿಜವಾಗ್ಲೂ ಪರ್ಮಿಷನ್ನೇ ಕೊಡಲ್ಲ, ಏನಾದ್ರು ಅನ್ಕೊಳ್ಳಿ, ನಾನು ಮಾತಾಡೋದೇ ಹಿಂಗೆ, ಪರ್ಮಿಷನ್ನೇ ಕೊಡಲ್ಲ. ನೀವು ಪೇ ಮಾಡಿರಿ ಬಿಡಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅನೋಟೇಟ್ ಮಾಡ್ಕೊಂಡು ಅಂದ್ರೆ ಪರ್ಮಿಷನ್ನೇ ಕೊಡಲ್ಲ ಜಾಯ್ನ್ ಆಗಕ್ಕೆ. ಅಷ್ಟಲ್ಲಿ ಹೇಳಿದ್ದೀನಿ ಅನೋಟೇಟ್ ಮಾಡಬೇಡಿ ಅಂತ. ಸೊ ಈ ಸೆಷನ್ FX ಮಾರ್ಕೆಟ್ ಸೆಷನ್ ಅಂತ ಇದೆ, ಇಲ್ಲಿ ನೋಡಿ. ನೆಕ್ಸ್ಟ್ ಇಲ್ಲಿ ಬಯೋಟೊಕಿ ಅಂತ ಬರುತ್ತೆ. ಅವನ್ನ ಹಿಂಗ್ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೇನೋ ಬರುತ್ತೆ ಚಾರ್ಟ್ ಅಲ್ಲಿ. ಅವಾಗ ನೀವು ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸೆಷನ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಏನೇನ್ ಸೆಟ್ಟಿಂಗ್ ಮಾಡಿದೀನಿ ಇವಾಗ ಎಲ್ಲಾನು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ಳಿ. ಇವಾಗ ಫಸ್ಟ್ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವೇನಾದ್ರು ತಗೊಳಕ್ಕಾಗಿಲ್ಲ ಅಂದ್ರೆ ಬೇರೆಯವ್ರು ತಗೊಂಡಿರೋರು ನಿಮ್ಗೆ ನಮ್ ಡಿಸ್ಕಾರ್ಡ್ ಅಲ್ಲಿ ಶೇರ್ ಮಾಡ್ತಾರೆ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅದ್ ತಗೊಂಡಾದ್ರೆ ಲಾಸ್ಟ್ ಅಲ್ಲಿ ಇವೆಲ್ಲ ಏನು ಇಲ್ಲ, ಇದನ್ನೆಲ್ಲ ತೆಗ್ದಾಕಿ ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಿದ್ರೆ. ಸೊ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇವೆಲ್ಲದ್ರದ್ದು ಸ್ಕ್ರೀನ್ ಶಾಟ್ ತೆಗ್ದಿಟ್ಕೊಳ್ಳಿ ಕ್ಲೀನ್ ಆಗಿ. ಇದೊಂದು ತೆಗ್ದಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್. ಸೊ ಓಕೆ, ಇಷ್ಟೇ ಸೆಷನ್ ಇಂಡಿಕೇಟರ್. ಪೇಪರ್ ಟ್ರೇಡಿಂಗ್ ಮಾಡ್ಬೋದು ಟ್ರೇಡಿಂಗ್ ವಿವಲ್ಲೂ. USDT ಸಿದ್ದೇವರೇ ಬಿನಾನ್ಸ್ ಅಲ್ಲಿ ಹೋಗಿ ಬೈ ಮಾಡಿ. ANLISC ಬಗ್ಗೆ ಹೇಳು ಅಣ್ಣ. ANLISC ಅಂದ್ರೆ ಏನು ನನಗೆ ಗೊತ್ತಿಲ್ಲ ಬ್ರೋ. ಸೊ ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಏನ್ ಡೌಟ್ ಬರ್ತಾ ಇದ್ರು ಮತ್ತೆ ಮತ್ತೆ ಬಂದ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾಳೆ ಸಿಗೋಣ. ನಾಳೆ ಬಂದ ತಕ್ಷಣ ಏನ್ ಮಾಡ್ತೀನಿ, ಈಗ 2 ದಿನದಿಂದ ನಾನು ಟ್ರೇಡ್ ಮಾಡಿಲ್ಲ, ಸೊ ಅದಕ್ಕೆ ಅನಾಲಿಸಿಸ್ ಆಗೋದು ಕಮ್ಮಿ ಆಗಿದೆ. ನಾಳೆ ಮಾಡ್ತೀನಿ ಕ್ಲೀನ್ ಆಗಿ.
ಸೊ ಅವಾಗ ಅನಾಲಿಸಿಸ್ ಶೇರ್ ಮಾಡಿರ್ತೀನಿ. ಸಂಜೆ ಬಂದಾಗ ಅನಾಲಿಸಿಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆ ತಗೊಂಡೆ ಟ್ರೇಡ್ ಲಾಜಿಕ್ ಎಲ್ಲ. ಅದಾದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ ಎಲ್ಲರಿಗೂ. ನಾಳೆನೋ ತಪ್ಪದೆ ಬನ್ನಿ. ಸೊ ಅರ್ಥ ಆಗದೆ ಇರೋರು ಮತ್ತೆ ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಆಗ್ತಾಗ ಹೋಗಿ ನೋಡಿ, ಬಂದಿಲ್ದೇ ಇರೋರು ಅಷ್ಟೇ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಗುಡ್ ನೈಟ್ ಎವ್ರಿ ಒನ್, ಸಿಗೋಣ ನಾಳೆ. ಬಾಯ್.